ಸಾಕಪ್ಪ ಸಂಸಾರ ನನ್ನ ಬಾಳು ಬಂಗಾರ, ಸಾಕಪ್ಪ ಸಂಸಾರ ನನ್ನ ಬಾಳು ಬಂಗಾರ. ಮನೆಗೋಗಿ ಕಾಲಿಟ್ರೆ ನನಗೆ ಬಂತು ಗ್ರಾಚಾರ, ಮನೆಗೋಗಿ ಕಾಲಿಟ್ರೆ ನನಗೆ ಬಂತು ಗ್ರಾಚಾರ. ಸಾಕಪ್ಪ ಸಂಸಾರ ನನ್ನ ಬಾಳು ಬಂಗಾರ, ಸಾಕಪ್ಪ ಸಂಸಾರ. ನೋಡಕ್ಕೆ ಚಂದವಳೆ ಮೈ ಮೇಲೆ ಬೀಳುತ್ತಾಳೆ, ನೋಡಕ್ಕೆ ಚಂದವಳೆ ಮೈ ಮೇಲೆ ಬೀಳುತ್ತಾಳೆ. ಪಕ್ಕಕ್ಕೆ ನಾನು ಆದರೆ ಮೊರ ಮೇಲೆ ತಿಮಿತಾಳೆ, ಪಕ್ಕಕ್ಕೆ ನಾನು ಆದರೆ ಮೊರ ಮೇಲೆ ತಿಮಿತಾಳೆ. ಸಾಕಪ್ಪ ಸಂಸಾರ, ಸಾಕಪ್ಪ ಸಂಸಾರ, ಸಾಕಪ್ಪ ಈ ಸಂಸಾರ. ಅಲ್ಲಕ್ಕಪ್ಪ ಈ ಸಂಸಾರ ಯಾರು ಮಾಡಿದ್ರಪ್ಪ ಈ ಸಂಸಾರವಾ? ಶಿವ ಶಿವ ಬೇಡಪ್ಪ ಬೇಡ. ಇವನು ಯಾವನ್ಲ ಇವನು ಅರಳಿ ಕಟ್ಟ ಅಡಿಯಾಗ ಆರೈಸ್ಕೊಂಬನ್ಗನವ್ರಲ್ಲ, ಒತ್ಮೂಡಿ ನತ್ತಿಗೆ ಬಂದರು ಯಜ್ಞ ತಿಂದು ಹಬ್ಬವನಾಗ ಬಿದ್ದನಲ್ಲ. ಸರ್ಕ್ಲ ಆ ಕಡೆ. ರಾತ್ರಿ ಬೇರೆ ನಿದ್ದಿಲ್ಲ, ಇದು ಯಾವನ ಬಂದು ನಾ ಅವ್ವ ಚಡ್ಡಿ ನಿಂಗಣ್ಣ. ಇದೇನಣ್ಣ ಇದು? ಎಲ್ಲಿದ್ದ? ಇದೇನು ಕತೆ? ಇದೇನಪ್ಪ ಊರ್ಲಿ 15 ನಿಂದು ಕಾಣ್ತಾನೆ ಇರ್ನಿಲ್ವಲ್ಲ? ಇದು ಎಲ್ಲಿ ಹಡಗಿದ್ದ ಮುಂಡ ಕುಸ? ಅದು ಬೇರೆ ನಿಮ್ಮವು ಬೇರೆ, ಊರ್ಲಿಲ್ಲ ಅಂತಕೊಂಡ್ ಬಾಯಿ ಬಡಿತಿದ್ದ ಆ ಮುಂಡ ಕುಸು. ನೀನು ಅದು ಎಲ್ಲಿ ಗಡಿಗಿದ್ದ ಅಂತ? ಅಯ್ಯೋ ಗಿಡ್ಡಿರಂಗ, ನಂದೊಂದು ದೊಡ್ಡ ಕತೆ ಆಯ್ತು ಕೇಳು. ಅಯ್ಯೋ ಯಾತಿ ಕೇಳಿಯೇ? ಬ್ಯಾಡಕಪ್ಪ ಬ್ಯಾಡ. ನನ್ನ ಗ್ರಾಚಾರ ಹೇಳಿದ್ರೆ ಯಾವ್ದೊತ್ತನ್ಗಳಿಗೆ ಚೆಂದಿಲ್ಲ ಅನ್ನಗದ. ನಮ್ಮ ಉಳಿಟ್ಟು ನಂಜಿದ್ನೆಲ್ಲ ಬಡ್ಡಿ ಕುಸು. ಕಣೇಳು ಆ ತಿರ್ಕೆ ಎತ್ಕೊಂಡು ನಿಂತಿತ್ತಲ್ಲ ತಿರ್ಬೋಕಿ ಮುಂಡದ ಮಗ ಅವ. ಊರ್ ಬಿಟ್ಟು ನೋಡು 15 ವರ್ಷ ಆಯ್ತಲ್ಲ. ಅವ ಎಲ್ಲಿಗ ಸಿಕ್ಕಿದ್ನ ನಿಂಗ? ಸಿಕ್ಕಿದ್ನ ಯಾನ ಹೇಳ್ತೀನಿ ಕೇಳು. ಅಯ್ಯೋ ನಮ್ಮೂರು ಮಾರಿ ಹಬ್ಬಕ್ಕೆ ಬಂದಿದ್ದ. ನಮ್ಮೂರು ಮಾರಿ ಹಬ್ಬಕ್ಕೆ ಬಂದ್ಬಿಟ್ಟು ಅವ್ರಕುಲ್ ಪ್ಯಾಂಟು, ತೋಳೋರ್ದಾಗಿರೋ ಸರ್ಟು, ಕಣ್ಗ ಕಂಡ್ರಕ ಕನ್ನಡಕ ಏನು ಮುಂಡ ಕುಸ? ಓ ಕನ್ನಡಕ್ಕೋಪ ಅದು. ಅದ್ಯಾನೋ ಅವ್ರೋಗ ಆಪರೇಷನ್ ಮಾಡೋದ ಕದ್ಕೊ ಬಂದ್ಬಿಟ್ಟ ಅಂತಿದ್ದಿ ನಾನು. ತಲೆಗ ಪೇಟ ಹಾಕಬಿಟ್ಟು ಟೋಪಿ ಹಾಕಂದದ ಮುಂಡ ಕುಸು ಬಂದ್ಬಿಟ್ಟದೆ. ನನ್ನ ಪಡ್ ನಾನು ಪಡ್ಸಲ್ ಕೂತೀನಿ. ಹಾಯ್ ಅಂಕಲ್. ಯಾಕಪ್ಪ ಇದ್ಯಾವ ಬಾಸ್ವಪ್ಪ ಇದು? ಅಯ್ಯ ಮುಂಡ ಕುಶ ಅಂಕಲ್ ಅಲ್ಲ, ಅದು ಅಂಕಲ್ ಅಂತ. ಹಾಗಂದ್ರೆ ಹಾಗಂದ್ರೆ ಇಂಗ್ಲಿಷ್ನವ್ರ ಭಾಷೆ ಅದು. ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅಂತ ನಾವು ಕನ್ನಡದಲ್ಲಿ ಹಳ್ಳಿಲಿ ಮಾತಾಡಲ್ವಾ? ಅದ ತಕೊಂಡೋಗಿ ಪರದೇಶದ ಭಾಷೆ ತಕೊಂಡ್ ಮಾತಾಡ್ತಾರಕ್ಕ ಮುಂಡ ಕುಶ. ಇದೊಳ್ಳೆ ಸರಿ ಬಿಡು. ಇದ್ಯಾವ ಏಸ್ಗ ಮಾತಪ್ಪ ಇದು? ತಾಯಿ ಭಾಷೆ ಮರ್ತ್ಬಿಟ್ಟು ನಾಯಿ ಭಾಷೆ ಕರತಾರಲ್ಲ, ಇದು ಸರಿಯವ್ವ. ನನಗ ಬೋಲ್ ಬೇಸರ ಆಯ್ತು. ಹಾಗೊಂದೇಟ್ಗೆ ಯಾವ ನನ್ನ ಮಗನ ನನ್ನ ಅಡ್ಡೆಸ್ರು ಹಿಡಿದು ಕೂಗ್ತಾನಲ್ಲ ಆನಕಾಲು ಅಂತ ನನಗೆ ಕೋಪ ಬಂದ್ಬಿಡ್ತು. ಅದು ಯಾವಂಡಾಮ ಅಂದಿ. ಅದಕ್ಕೆ ನಾನು ಕಣ್ಣ ಉಳಿಟ್ಟು ನಂಜ ಅಂದ. ಬಿಡೋ ಇದ್ಯಾನ ನಿನ್ ಯಾಸ, ಇದ್ಯಾನ ನಿನ್ನ ಒರ್ಕುಲ್ ಪ್ಯಾಂಟು, ನಿನ್ನ ಒರ್ಕುಲ್ ಶರ್ಟು. ಕಂಡ್ರಕ ಬೇರೆ ನಮ್ಮೂರು ಮಾರಿ ಹಬ್ಬದಲ್ಲಿ ಒಯ್ಕ ಹಾಕೋತವಲ್ಲ, ಆಗ ಹಾಕ ಬೈದೆ ಇಲ್ಲ. ಇದು ಯಾವ ಯಾಸಪ್ಪ ಅಂದಿ. ಅದಕ್ಕೆ ಆನಂದ ಗೊತ್ತಾ? ಯಾನನ್ನ? ಅಯ್ಯೋ ಈಗ ನಮ್ಮ ಪಿಕ್ಚರ್ನಲ್ಲಿ ಮಾಡ ನಾನು ಉಪೇಂದ್ರನ ಶಿಷ್ಯ. ಅದಕ್ಕೋಸ್ಕರ ನಾನು ಉಪೇಂದ್ರನಾಗೆ ಮಾಡಬೇಕು ಅಂತ ಇದ್ದೀನಿ ಕಣ್ಣ. ನನಗೇನು ಕಮ್ಮಿ ಆಗಿದ್ದದು, ಬೆಂಗಳೂರಲ್ಲಿ ಬಹು ಸಂಪಾದನೆ ಮಾಡಿಬಿಟ್ಬಿಟ್ಟಿನಿ. ನಿನ್ನಾಗ ಬೆವ್ರು ಸುರಿಸ್ಕೊಂಡು ಬೀದಿಲಿ ಕೂತಿದ್ದಾನ ಒಂದ. ಎಲ್ಲ ಬೊಡ್ಡೆ ಅದ್ನ ಅದ್ಯಾನ್ ಮಾಡ್ಕೊಂಡಿದ್ದೆ ಎಡ ನೀನು ಅಂದಿ. ಅದಕ್ಕೊಂದ ದೊಡ್ಡ ಬಿಸ್ನೆಸ್ ಮಾಡ್ತಾವ್ನಿ. ನೀನು ನನ್ನ ಜೊತೆಲಿ ಬಂದ್ಬಿಡು, ಸಾಯ್ಕಾಯ್ತದ. ನೀ ಹಳ್ಳಿಲಿ ಯಾಕೆ ಕೂತಿದ್ದ ಈ ಮುಂಡ ಕುಸ? ಯಾನ್ ಸಿಕ್ಕಿದ್ವಿ ಹಳ್ಳಿಲಿ ಬರಗಾಲ ಬಂದ್ಬಿಟ್ಟು ಹಳ್ಳಿಯವರೆಲ್ಲ ಪಟ್ನ ಸೇರ್ಕತ್ತಾರ. ನೀನು ನನ್ನ ಜೊತೆಲಿ ಬಂದ್ಬಿಡು ಒಂದ. ನನ್ನ ಆಮೇಲೆ ನನಗೆ ಒಂದು ಸ್ವಲ್ಪ ಅಮೂಲಿತ್ತು. ಬಿಟ್ಟಿ ಬದುಕು ಯಾರು ಬಿಟ್ಟರು? ಮೊದ್ಲೇ ಆಸಗಾರ ಮುಂಡ ಮಗ. ನನಗೂ ಒಂದು ಸ್ವಲ್ಪ ತಿಮ್ರಿಡ್ತು. ಬೆಂಗಳೂರು ನೋಡ್ಬೇಕು ಅಂತ ಆಸೆ ಆಯ್ತು ಕೂಡ. ಬೆಂಗಳೂರು ನೋಡ್ಬೇಕು, ಇನ್ನು ಕಾಸು ಬೇಡ್ಬೇಕು ಕೈಗ. ಇಮ್ಮಿ ಏನ್ ಮಾಡ್ದ ಗೊತ್ತಾ? ನಿನ್ನ ಅಡ್ರೆಸ್ ಯಾವ್ದಪ್ಪ ಅಂದಿ. ಅಡ್ರೆಸ್ ಯಾವ್ದ ಅಂದೇಟ್ಗೆ ಒಟ್ಟ ಒಳಗಿಂದ ಈ ಮುಡ್ತರ ಜಾತ್ರೆಗೆ ಅವ್ರ ಸಾರು ಮಾಡ್ಬಿಟ್ಟು ಒಟ್ಟ ಕೊಯ್ಯ ಕೊಯ್ಯ ಅಂತದಲ್ಲಡ ಕೇಳು. ಆಗಂತೂ ಒಟ್ಟ ಒಳಗ ಅಪ್ಪ ಮುಂಡ ಮಗನ ಇದ್ಯಾನ್ ನಮ್ಮೂರು ಮಾರಿ ಹಬ್ಬದಲ್ಲಿ ಯಾರ ತಿಂದ್ಬಿಟ್ಟು ಒಟ್ಟನವ್ ಎತ್ಕತ್ತ ಅಂದಿ. ಅದಕ್ಕೆ ಏನಂತಂದ, ಅದೆಂತ ಈ ಪೇಲುಸೋ ಯೂಸ್ಲೆಸ್ ಪೇಲುಸೋ ಅನ್ನಕ್ಕೆ ಅನ್ನೋ ಅನ್ನಲ್ಲಪ್ಪ. ಏನಪ್ಪ ಅದ್ಯಾವ್ದಪ್ಪ? ಅದ್ಯಾವ ಭಾಷೆಪ್ಪ ಅದು? ಅದ್ಯಾನ್ನೋ ಬಾದ ಇಂಗ್ಲಿಷ್ ಭಾಷೆಲಿ. ಆಗಂದ್ಬಿಟ್ಟು ಅದು ಎತ್ತಿ ಕಿಮ್ಗಿಡ್ಕೊಂಡ. ನಾ ಎಲ್ಲೋ ಅವ್ರು ಹೂವ ಕಂಡ್ರ ಕೈದನ್ನು ಪ್ಯಾಕೆಟ್ ಏನೋ ಎತ್ತಿ ತೋರಿಸ್ತಾವನು. ನನಗೆ ಆಪರೇಷನ್ ಮಾಡಿದ ಪ್ಯಾಕೆಟ್ ಏನೋ ಅಂತೀನಿ ನಾನು. ಆಮೇಲೆ ಅದು ಹಿಡ್ಕೊಂಡಿದ್ದು ನನಗೆ, ಅಣ್ಣ ಅಣ್ಣ ಇದು ಗೂಬಾಲು ಕಣ್ಣ, ಈ ನಂಬರ್ ತಕೋ ಅಂದ. ಅಯ್ಯೋ ಮುಂಡ ಮಗನ, ಅದು ಗೂಬಾಲ್ ಅಲ್ಲಕ್ಕ ಮುಂಡ ಕುಶ, ಅದು ಮೊಬೈಲು.
ಅದು ಇಂಗ್ಲಿಷ್ಲಿ ಅಟ್ಲಿ ನಮ್ಮ ಪಕ್ಕದಟ್ಲಿ ಕೆಂಪಿ ನಮ್ಮ ಕೆಂಪಿ ಕಾಣಪ್ಪ ಕೆಳಲಟ್ಟಿ ಕೆಂಪಿ ಆ ಕೆಂಪಿ ಮನೇಲಿ ಒಂದು ಫೋನ್ ಮಾಡಿಕೊಂಡು ಕಿರ್ನ್ ಅನ್ನಲ್ವಾ ಅದನ್ನ ಇದು ಜೋಗ್ ಹಾಕೊಂಡು ಆಡೋದು ಅದು ಫೋನ್ ಇದ್ದಾಗ ಅದಕ್ಕೆ ಮೊಬೈಲ್ ಒಂದು ಕೊರ್ರತ್ತಾರ್ರೆ. ಈಗ ಈ ಫೋನ್ ವಿಷಯ ಅಂದ್ಮೇಲೆ ನಂಗೆ ಸ್ವಲ್ಪ ಜ್ಞಾಪಕಕ್ಕೆ ಬತ್ತು ಕೇಳುಡವು. ನಾನು ಪಕ್ಕದೂರ್ಗೆ ಕುಂತೂರ್ಗೆ ಹೋಗಿದ್ದೆ. ಆ ಕುಂತೂರ್ಲಿ ಏನಾಗದ ಒಬ್ಬ ವಿದ್ಯಾವಂತ ಫೋನ್ ಮಾಡಿಸ್ಬಿಟ್ಟ ಕಡ ಫೋನ್ ಮಾಡಿಸ್ಬಿಟ್ಟದೆ. ಅವ್ರು ಹೋಗಿ ಹೇಳ್ದ, ಅವ್ವೇ ನಾನು ಕೊಳ್ಳಗಲ್ಗೆ ಹೋಗಿದ್ದು ಬರ್ತೀನಿ, ಫೋನ್ಲಿ ಯಾರ ಮಾತಾಡಿದ್ರೆ ನನ್ನ ಮಗ ಇಲ್ಲ ಕೊಳ್ಳಗಲ್ಗೆ ಹೋಗೋಣ ಇಂದ್ಬಿಡವ ಇಂದ. ಆ ಮುಂಡ ಏನ್ ಮಾಡ್ದ ಗೊತ್ತಾ, ನಮ್ಮವ್ವ ಕಂಡಾಗ ಪ್ಯಾದ್ದಿಯವ ಆ ಫೋನು ಏನ್ ಮಾತು ಟ್ರೈನ್ 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 ಅಂತ ಬಡ್ಕತು ಹೇಳು. ಇವ್ ಏನ್ ಮಾಡ್ದ ಗೊತ್ತಾ, ಫೋನ್ ಮುಂಚರ್ಕ್ ಹೋಗಿ ಮುಂಡ ಮಗ ಫೋನ್ ಎತ್ತಿ ಕಿಮಿ ಮಡಿಕ ಬರ್ದ, ಎರಡ್ ಕೈನು ಕಟ್ಕೊಂಡು ಅದ್ಯಾರಪ್ಪ ಅಂದ. ಅದು ಇನ್ನೂ 2 ಸಲ ಬಡ್ಕತು. ಅಯ್ಯಯ್ಯೋ ನನ್ನ ಮಗನ್ ಕೇಳ್ದಾರಪ್ಪ, ನನ್ನ ಮಗ ಇಲ್ಲಿಲ್ಲ, ಈಗ ಕೊಳ್ಳಗಲ್ಕ್ ಹೋಗೋಣ ಇಂದ. ಮತ್ತು ಬಡ್ಕತು. ಆ ಮತ್ತೊಂದ್ಸರಿ ಬಡ್ಕೊಂಡಾಗ ಏನಾಗೋಯ್ತು, ದೇವ್ರಾಣು ಇಲ್ಲ, ಬಂದು ನೋಡಪ್ಪ, ಬೇಕಾದ್ರೆ ಒಟ್ಟಿಗೆ ಬಂದು ನೋಡಪ್ಪ ನೀನು, ನನ್ನ ಕಣ್ಣಾಣು ಇಲ್ಲಕ್ಕಪ್ಪ ಅಂದ ಆ ಮುದುಕಿ. ಆಗಂತಂತಲ್ಲ ಆ ಗ್ಯಾಪ್ತ ಗೊತ್ತು ಆ ಮುಂಡಿ ಆ ಫೋನ್ ಮಡಿಕೊಂಡು ಆ ಫೋನ್ ವಿಚಾರವ ಇದು. ಅಯ್ಯಯ್ಯೋ ಇದನ್ನೇ ಏನಂದರು, ಮೊಬೈಲು ಅಂದರ. ಅಯ್ಯಯ್ಯೋ ನನ್ನ ಗುಬಾಲು ಅಂತ ತಿಳ್ಕೊಂಡು ಆ ನಂಬರ್ ಎತ್ ಕೊಟ್ಬಿಟ್ಟ. ಅಣ್ಣ ನೀನು ಈ ನಂಬರ್ಗೆ ಬಂದ್ಬಿಡೋಣ ನೀನು ಜಯನಗರಕ್ಕೆ, ನಾನು ಅಲ್ಲಿ ನಿನಗೋಸ್ಕರ ಕಾಯ್ತಾ ಅವನಿ ಎಂದ್ಬಿಟ್ಟ. ಸರಿ, ನಾನು ಇಂಕ್ರ ಮುಲ್ಗರುತ್ತಲ್ಲ ಬೆಂಗಳೂರಿಗೆ ಹೋಗ್ಬೇಕು ಅಂತ ಖುಷ ಏನು ಇದು ಒಳಗೆ ಎಳ್ಳ ಕಂಡಾಗ ಆಡ್ತಿದ್ದೆ. ಯಾ ಪಾಟಿ ಇದ್ದ ನೋಡಮು ಅಂತ ನನಗೂ ಆಸೆ ಆಯ್ತು. ಬೆಂಗಳೂರಿಗೆ ಹೋಗಕ್ಕ ಖರ್ಚು ಕಾಸು ಬೇಡವಾ? ಅದೇ ಕೇಳ್ಬೇಕಾಗಿತ್ತು ಯಾರನ್ನಾರು. ಅಯ್ಯೋ ಕೇಳು ಯಾರನ್ನ ಕೇಳ್ದ? ಕೊಳ್ಳಗಲ್ದ ಉಮೇಶಪ್ಪನ ಅಂಗಡಿ ಗೀತಾ ಏಜೆನ್ಸಿ ಅವರಲ್ಲ, ಅವ್ರಿಗೆ ನಾನು ಹಾಲು ಹಾಕ್ತಿದ್ದಿ. ಸರಿ ಮಾತ ಹಾಲು ಹಾಕಕ್ಕೆ ಹೋಗಿ ಕೇಳ್ದಿ, ಉಮೇಶಪ್ಪನವ್ರೆ ನಾನು ಇಲ್ಲಿರೋದಿಲ್ಲ, ಹಳ್ಳಿಲಿ ಬರಗಾಲ ಬಂದ್ಬಿಡ್ತು, ನಾನು ಬೆಂಗಳೂರಿಗೆ ಹೋಯ್ತೀನಿ, ನನಗೆ 100 ರೂಪಾಯಿ ಹಾಲು ದುಡ್ಡು ಕೊಡ್ಬೇಕಲ್ಲ, ಅದ ಕೊಡಿ ಅಂದು. ಅದಕ್ಕೆ ಉಮೇಶಪ್ಪನವ್ರು ಹೇಳಿದ್ರು, ಅಯ್ಯೋ ಚಡ್ಡಿ ನಿನ್ಗೆ ಬೆಂಗಳೂರು ಸವಾಸ ಬೇಡ, ಹಳ್ಳಿಲೇ ಇದ್ಕೊಬಿಡು, ಅಂಬ್ಲಿಯೋ ಗಂಜೆ ಕೂಡ್ಕೊಂಡು ಸುಖವಾಗಿ ಬಾಳ್ಬೋದು, ಬೆಂಗಳೂರು ಬಣ್ಣದ ಲೋಕ, ನಿನ್ಗೆ ಬ್ಯಾಡಕ್ಕಪ್ಪ ನಿನ್ಗೆ ಇಂತ ಹೇಳಿದ್ರು ಅವರು. ಅಯ್ಯೋ ಅವ್ರು ಇದ್ದಿದ್ದಾಗ ಹೇಳಾರ, ನೀ ಕೇಳಲಿಲ್ಲ. ನಾನು ಕೇಳಲಿಲ್ಲ ಆಡೋದು ಪಾಪಿ. ಹೇಳು ಅಂತೂ ನನಗೂ ಇಲ್ಲ ಹೇಳಿ, ನನಗೆ ನಮ್ಮೂರು ಉಳಿಟ್ಟು ನಂಜ ಭಾಳ ದೋಸ್ತು ನನಗೆ. ಅವ ನಿನ್ನ ಬೆಂಗಳೂರಿಗೆ ದೊಡ್ಡದಾಗ ಮಟ್ ಕೊಟ್ಟಿಸ್ತೀನಿ, ದೊಡ್ಡದಾಗ ಮಾಡಿಸ್ತೀನಿ ಬಾ ಅಂತ ಆಸೆ ತೋರನ. ಅದಕ್ಕೆ ಸಲುವಾಗಿ ನಾನು ಓಟ್ ಐತೀನಿ ಹೇಳಿ, ದಯವಿಟ್ಟು ನೀವು ಅದು 100 ರೂಪಾಯಿ ಕೊಡಿ, ಅಲ್ಲ ಅನ್ಬೇಡಿ ಬುದ್ಧೆ ಅಂತಂದೆ. ಅದಕ್ಕೆ ಅವ್ರೇನೋ ನಿನ್ನ ದುಡ್ಡು ಯಾಗ್ಯಾರ ಹಾಳಾಗೋಗಪ್ಪ ಅಂದ್ಬಿಟ್ಟದೆ. 100 ರೂಪಾಯಿ ಕೊಟ್ರ 100 ರೂಪಾಯಿ ತಕ್ಕಂದು ಕೊಳ್ಳಗಲ್ ಬಸ್ ಸ್ಟ್ಯಾಂಡಿಗೆ ಬಂದು. ಸರಿ, ಕೊಳ್ಳಗಲ್ ಬಸ್ ಸ್ಟ್ಯಾಂಡ್ ಏನಾಗೋಯ್ತು, ಅದೇ ಬಸ್ಸಲ್ಲಿ ನಿಂತಾರಲ್ಲಪ್ಪ ಏಜೆಂಟ್ಗಳು ಅಂತ. ಇನ್ಯಾಕೆ ಅವರೇ ಬಸ್ ಓನರು ಕಣಿಗಳು. ಅವ್ರು ಏನ್ ಮಾಡಿದ್ರು, ಬೆಂಗಳೂರಿಗೆ ಹೋಗ್ಬೇಕಾರೆ ಬ್ಯಾರೆ ಗಾಡಿಲಿ 57, ನನ್ನ ಗಾಡಿಲಿ 47 ಅಂತ ಕೂಗ್ದ. ಅದಕ್ಕೆ ನಾನು ಅದೇನಪ್ಪ ಅಲ್ಲ 57, ನಿನ್ ಗಾಡಿಲಿ 47, ಅದೇನ ಸ್ವಾಮಿ ಎಂದಿ. ನನ್ ಗಾಡಿ 47 ಕೊಟ್ರು ನಾನ್ ಸ್ಟಾಪ್ ಇತ್ತ. ಆಮೇಲೆ ನನಗೆ ಬಹಳ ಆಸೆ ಆಯ್ತು, ಕೂತ್ಕಂದ್ರೆ ನಾನಾ ಕಡೆ ಸ್ಟಾಪು. ಮಂತ ಇನ್ನೇನ ಬೆಂಗಳೂರಿಗೆ ಬಂದಿಳಕ್ಕೆ 3 ಗಂಟೆ ಆಯಿತು. 3 ಗಂಟೆ ಬಂದು ಇಳ್ದೀನಿ ಬೆಂಗಳೂರ್ಲಿ. ಬಂದು ಇಳ್ದೇಟ್ಗೆ ಅದು ಯಾವುದೋ ಗಲೀಜಿ ಪಳ್ಳೆ ಇದ್ದಂತಲ್ಲಪ್ಪ. ಅಯ್ಯ ಮುಂಡ ಮಗನೇ, ಅದು ಗಲೀಜ ಪಾಳ್ಯ ಅಲ್ಲ ಕಣಯ್ಯ, ಅದು ಕಲಾಶ್ ಪಾಳ್ಯ ಅಂತ. ಏನಪ್ಪ ಅದು ಕಲಾಸಿ ಪಾಳ್ಯವಾ? ಅಯ್ಯಯ್ಯೋ ಗಲೀಜಿ ಪಾಳ್ಯವೇ ಕಡ ಗಿಡ್ಡಿರಂಗ, ಅದು ಗಲೀಜಿ ಪಾಳ್ಯವೇ. ನೀವೊಂದ್ಸರ್ ಬಂದು ನೋಡು, ಅಲ್ಲಿ ಗೊತ್ತಾಯ್ತದೆ. ನಿಂತ್ಕೊಂಡಾಗೆ ಹುಚ್ಚೊಯ್ಯೋದು, ಕೂತ್ಕೊಂಡಾಗೆ ಆಚೆಗೋಗ್ಕೊಳ್ಳೋದು ಬ್ಯಾಡಪ್ಪ ಬ್ಯಾಡ. ಅದು ಯಾನ್ಲ ಅದು ಕಲಾಸಿ ಪಾಳ್ಯವಲ್ಲ ಕಪ್ಪೋದು ಗಲೀಜಿ ಪಾಳ್ಯ. ಅದು ನಿಜವೇ ಏನು? ಅಂತೂ ಇಂತೂ ನನಗೂ ಎಲ್ಲ ಸಾಕಾಗೋಗಿತ್ತು. ಬಾಯಾರ್ಬಿಡ್ತು. ಎದುರುಗಡೆ ಹೋಗಿ ಅಂಗಡಿಲಿ ನೋಡ್ತೀನಿ, ಸೀಸ್ಗಳೆಲ್ಲ ನ್ಯಾತಕವ. ಹೋಗಿ ಅಪ್ಪ ಒಂದು ಸೀಸ ನೀರು ಕೊಡು ಅಂದಿ. ಆ ಬಾಯಿ ಎತ್ತು ಕೊಟ್ಬಿಟ್ಟ. ಪರವಾಗಿಲ್ಲ ಬೆಂಗಳೂರಿನವರು ಭಾಳ ದಾನ್ಸೋರ್ ಕಂಡ್ರು. ನೀರು ಕಿವೋದಿಟ್ಟಿಗೆ ಎತ್ತು ಕೊಟ್ಬಿಟ್ರು. ಪುಣ್ಯಾತ್ಮ ಚೆನ್ನಾಗಿಲ್ಲ ಅಂದ್ಬಿಟ್ಟಿದೆ. ಗಟ 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 ಅಂತ ಕುಡಿದ್ಬಿಟ್ಟಿ. ಕುಡಿಕಂಡ ಮುಂದೇನಾಯ್ತು ಹೇಳು? ಕುಡಿದ್ಬಿಟ್ಟು ಬಾಟ್ಲು ಕೊಟ್ಟನಲ್ಲ, ಅಮ್ಯಾನಂದ 20 ರೂಪಾಯಿ ಕೊಡು ಅಂತಂದ. ಅಯ್ಯೋ ಅದ್ಯಾಕಪ್ಪ 20 ರೂಪಾಯಿ ಕೊಳ್ಳಿ, ನೀರ್ ಕುಡಿಯಕ ದಾನ ಧರ್ಮ ಮಾಡ್ತಾರೆ, ನೀ 20 ರೂಪಾಯಿ ಕೇಳ್ತಿದ್ರೆ. ನಮ್ಮೂರು ಆರೋಟ್ಗಲ್ಲಿ ನಾವು ನೀರ್ ದಾನ ಮಾಡಕ್ಕೆ ಆರೋಟ್ಗ ಇಟ್ಕೊಂಡಿವಿ. ಬೇಕಾದ್ರೆ ನೀರ್ ನೀ ಕುಡಿಬೇಕಾರೆ ನಮ್ಮೂರ್ ಕೊಂಗಳಿಗೆರ್ಗು ತಟ್ಟಿಗೆರ್ಗು ಬಾ, ನೀ ಎಷ್ಟು ನೇರ ಕುಡಿ ಅಂತಂತಂದಿ. ಅದಕ್ಕೆ ಇದು ಬಿಸಿನೀರು ಅಂದ್ಬಿಡದ ಮುಂಡ ಮಗ. ಅಯ್ಯೋ ಬಿಸಿನೀರೆಲ್ಲಕ ಮುಂಡ ಮಗನ, ಅದು
ಬಿಸ್ಲರಿ ಅಂತ. ಏನಪ್ಪೇ ಬಿಸ್ಲರಿ ಅಂತ ಅದು ಮಂತ್ರಿಗಳು, ಮುಖ್ಯಮಂತ್ರಿ, ಆ ಮಂತ್ರಿ, ಕೆಳಗಲ್ ಮಂತ್ರಿ, ಮುಂದಲ್ ಮಂತ್ರಿ ಅಂತ ಇರ್ತಾರ ನೋಡು, ಅವ್ರು ಕುಡಿಯೋ ನೀರು ಕಮ್ಮುಂಡೆತದೆ, ಅದನ್ನ ಬಿಸ್ಲರಿ ಎಂದಾರ. ಆಗ ಇನ್ಯಾನಪ್ಪ ಮಾಡೋದು ಅಂದ್ಬಿಟ್ಟದೆ, 20 ರೂಪಾಯಿ ಕೊಟ್ಬಿಟ್ಟದೆ ನಿಂತಿದ್ದಿ. ಒಬ್ಬ ವಿದ್ಯಾವಂತ ಪ್ಯಾಂಟ್ ಗಿಂಟು ಹಾಕೊಂಡು ಪುಸ್ತಕ ಹಿಡ್ಕ ಬಂದ. ಅಪ್ಪ ಈ ನಂಬರ್ಗೆ ಹಿಂಕರ ಫೋನ್ ಮಾಡಪ್ಪ, ನಮ್ಮ ಉಳಿಟ್ಟು ನಂಜನ್ ನೋಡಬೇಕು, ನನಗಂತೂ ಗೊತ್ತಿಲ್ಲ, ಅದು ಯಾಕೆ ಓದ್ಬೇಕು ಮುಟ್ಟಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಇಂಕ ನೀನೇ ಓದ್ಬಿಡಪ್ಪ ಅಂತಂದು. ಓದ್ತದ್ಗ ನಾನು ಜಯನಗರದಲ್ಲಿ ಇವನಿ ನೀ ಬಂದ್ಬಿಡು ಅಂತ ಅವ್ನಿಗೆ ಹೇಳ್ದಂತೆ. ನನಗೆ ಹೇಳ್ದ. ಆಮೇಲೆ ನಾನು ಜಯನಗರಕ್ಕೆ ಹೋಗ್ಬೇಕು, ಯಾವ ಬಸ್ ಹತ್ಕೊಳ್ಳಪ್ಪ ಅಂದು. ಅಂತಂದ ಬಿಟ್ಟಿ ಗಾಡಿ ಹತ್ಕೊಂಡ. ಬಿಟ್ಟಿ ಗಾಡಿ ನಿಮ್ಮ ಅಪ್ತಾಕ್ ಬಿಟ್ಬಿಟ್ಟು ನಾನು 1-7 ಕೇಳು, ನನಗೆ ಬಹಳ ಸಂತೋಷ ಆಗೋಯ್ತು. ಪರ್ವಿಲ್ಲ ಬೆಂಗಳೂರಿನಲ್ಲಿ ನಾವು ಓಟ್ ಕೊಟ್ಟದಕ್ಕೂ ಸಾರ್ಥಕ ಆಯ್ತು. ಕರ್ನಾಟಕ ಸರ್ಕಾರದವರು ಬಿಟ್ಟಿ ಗಾಡಿ ಬಿಟ್ಟರೆ ಇದ್ಬಿಟ್ಟದೆ. ಬಸ್ ತೊಳಗೆ ಕೂತ್ಕೊಳ್ಳಿ ಚೆನ್ನಾಗದ. ಏಳು ಬಸ್ ತೊಳಗೆ ಕೂತ್ಕತ್ಲೆ ಕಂಡಕ್ಟರ್ ಹತ್ತಿಂದ ಟಿಕೆಟ್ ವಸೂಲ್ ಮಾಡ್ದ. ವಸೂಲ್ ಮಾಡ್ಕೊ ಬತ್ತವನ ನಾನು ದುಡ್ಡು ಕೇಳ್ದ. ಅದೇಕಪ್ಪ ನಾನು ನಿನಗೆ ದುಡ್ಡು ಕೊಳ್ಳಿ, ಭಾಳ ಸೂರ ಬಿಡು ನೀನು. ನನ್ನ ನೋಡ್ದ ನೀನು ಹಳ್ಳಿ ಗುಗ್ಗು ಪಂಚೆ ಉಟ್ಕೊಂಡು ಸೊಲ್ಟ ಹಾಕೊಂಡು ಪೇಟ ಕಟ್ಕೊಂಡು ನಾನು ದುಡ್ಡು ವಸೂಲ್ ಮಾಡ್ಬೋದು ಅಂತ ಬಂದಯ. ನನ್ನ ಅಲ್ಲೇ 7ರ ಬಸ್ ಹತ್ತಾಗಲೇ ಬಿಟ್ಟಿ ಗಾಡಿ ಹತ್ಕೊ ಅಂದ್ಬಿಟ್ಟು ನಾ ಕೊಡಲ್ಲ. ನಾನು ಹಳ್ಳಿಲಿ 2ನೇ ಕ್ಲಾಸು ಮಿಡ್ಲಿ ಕ್ಲಾಸ್ ಓದಿದ್ದೀನಿ. ನನಗೂ ಇಂಗ್ಲೀಷ್ ಎಲ್ಲ ಬರ್ತದ, ದಸಬೂಸ ಅಂತ ಮಾತಾಡೋಕೆ ರಿಕನ್ನೋ ಅಂದು. ಹಳ್ಳಿ ಗುಗ್ಗು ಇದು ಬಿಟ್ಟಿ ಗಾಡಿ ಎಲ್ಲ BTS ಕೆಳಗೆ ಅಂತ ತಳ್ಬಿಟ್ಟಾಗ ಅಲ್ಲಿ ನೋಡ್ತೀನಿ ಅದೇ ಜೈಲಾಗರ. ಅಯ್ಯೋ ಇದ್ದಷ್ಟು ಚಂದ ಆಯ್ತು, ನಿಂಗೆ ಅಲ್ಲಿಗೆ ಬಂದು ಬಿದ್ಕೊಂಡ ಏನೋ. ಆಮೇಲೆ ಮುಂದೆ ಏನಾಯ್ತು ಹೇಳು. ಆಮೇಲೆ ಜಯನಗರದಲ್ಲಿ ನಿಂತ್ಕೊಂಡು ನೋಡ್ತೀನಿ, ಸುತ್ತಮುತ್ತ ದೊಡ್ಡ ಮನೆ ಎತ್ತ ಕಂಡ್ಬಿಟ್ರು ದೊಡ್ಡದಾಗ ಕಾಣ್ತವ. ಅಯ್ಯಯ್ಯಪ್ಪ ಎಲ್ಲಿಗೆ ಬಂದ್ಬಿಟ್ನಲ್ಲಪ್ಪ ನಾನು ಅಂತ ಕತ್ಲಿಡ್ದಾಗ ಆಯ್ತು ಕಡ ಮುಂಡ ಕುಸ. ಸರಿ ಕಪ್ಪ ನೋಡಿದ್ದೆ ನೀನು. ಅಯ್ಯೋ ಕತ್ಲಿಡ್ದಾಗ ಆಯ್ತು. ನಾನೇನು ಮಾಡಿದೆ, ಅಲ್ಲಿ ಸಿಕ್ಕಿರ್ತಾರಲ್ಲ ಆಚೆ ಬಿದ್ಗೋಗೋದು, ಈಚೆ ಬಿದ್ಗೋಗೋದು, ಆಚೆ ಬಿದ್ಗೋಗೋದು, ಈಚೆ ಬಿದ್ಗೋಗೋದು. ನಮ್ಮೂರು ಉಳಿಟಿನ ನಂಜನ್ ಕಂಡ್ರಿಯಾ ಅಂದಿ. ಅದು ಗೊತ್ತಾಗಿದ್ರೆ ಅಲ್ವಾ ಅವ್ರಿಗೆ ಹೆಸರುಗಳು. ಅದೇ ಅವ್ರೇನಂತಂದ್ರು, ಯಾವ ಉಳಿಟಿನ ನಂಜನ ಇಲ್ಲ ಕಣ, ಹೋಗು ಉಳಿಟಿನ ನಂಜನೂ ಇಲ್ಲ, ಅಳಸ್ಲಿಟ್ಟಿನ ನಂಜನೂ ಇಲ್ಲ ಅಂದ್ರು. ಆಮೇಲೆ ಇದ್ಯಾನಪ್ಪ ಮುಂಡ ಕೂಸು ಇಲ್ಲಿ ಹೆಸರದ, ನನಗೆ ಎಲ್ಲರೂ ಚೆನ್ನಾಗವ್ರ, ಎಲ್ಲ ನನಗೆ ಗೊತ್ತು, ಎಲ್ಲ ನನ್ನ ಕೊಂಕೊಳ್ಳವ್ರ, ನೀ ಯಾರನ್ನೇ ಕೇಳು ಹೇಳ್ತಾರೆ ಅಂದ್ಬಿಟ್ಟು ಇಲ್ಲಿ ಯಾರು ಕೇಳಿದ್ರು ಹೇಳೋದಿಲ್ವಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತೀನಿ. ಹತ್ತಿಂದ ಒಬ್ಬ ತರಕಾರಿ ಮಾರ್ಕೊಂಡ್ ಬತ್ತಾವನೆ. ಈರುಳ್ಳಿ ಅನ್ಕೊ ಬತ್ತಾ ಇದ್ದ. ನಾನು ಹಳ್ಳಿ ಬಿಟ್ಟು ಪಟ್ಟಣ ಸೇರಿದವ್ರೆಲ್ಲ ಇನ್ಯಾನ IAS ಆಫೀಸರ್ ಕೆಲ್ಸಕ್ಕೆ ಹೋದವ ಮುಂಡೆವು. ಏನಾದ್ರೂ ತರಕಾರಿ ಮಾರ್ಕ ನಿಂತ್ಕತ್ತವ ಇವು. ಆ ಬದ್ನಕಾಯಿ, ಹುಣ್ಸಕಾಯಿ, ಮೆಣಸಿಕಾಯಿ ಮಾರ್ಕೊಂಡು ಹೋಗಿ ನಿಂತ್ಕತ್ತವ. ಇವನು ಒಬ್ಬ ಹಳ್ಳಿ ಬಂದಿರವ ಅಂದ್ಬಿಟ್ಟಿದೆ. ಹೋಗಿ ಅವನ್ನ ಅಪ್ಪ ಅಂದಿ. ನೋಡ್ತೀನಿ ನಮ್ಮ ಉಳಿಟಿನ ನಂಜನ್ ಕಂಡೆ ಅಂತ ಅವನ್ನೇ ಕೇಳ್ತೀನಿ. ಉಳಿಟಿನ ನಂಜನ್ ಮತ್ತ ಅದ್ಯಾನ ಮುಂಡ ಮಗ ಗೂಗಲ್ ಹಿಡ್ಕೊಂಡಿದ್ದ, ಮೊಬೈಲ್ ಹಿಡ್ಕೊಂಡಿದ್ದ ಅಂತದ. ಮಾರದ್ ನೋಡಿದ್ರಲ್ಲ ತರಕಾರಿ ಏನು ಆ ಮುಂಡ ಕೂಸು ಎಲ್ಲನೂ ಬಾಡಗ್ ತಂದಿತ್ತಂತೆ. ಹೇಗಪ್ಪೇ ಹಾಗಾದ್ರೆ ಸಿಟಿಲಿ ಬಾಡಿಗೂ ಕೊಟ್ಟಾರಣ್ಣ. ಮತ್ತಿನ್ನೇನು ಹಳ್ಳಿರಲ್ಲ ಅದ್ಗೇಡ್ಸ್ಬೇಕಲ್ಲ ಮುಂಡೆವು. ಇನ್ನು ಬಂದ್ಬಿಡ್ತಾರೆ ಅವರು, ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಹಳ್ಳಿಗೆ ಬಂದ್ಬಿಡ್ತಾರೆ ಅವರು. ಬಾಡ್ಗಲ್ಲಿ ಎಲ್ಲನೂ ಹಾಕ ಬಂದ್ಬಿಡ್ತಾರೆ. ನಮ್ಮ ಹೆಡ್ತಿನ ಮಕ್ಕಳುಗಳೆಲ್ಲ ನಮ್ಮನ್ನ ಹಿಡ್ಕೊಂಡು ಚೆತ್ತಾರೆ. ನೋಡು ಉಳಿಟಿನ ನಂಜಮ್ಮನ್ನ ಹೋಗಿ ಯಾವ ಥರ ಡ್ರೆಸ್ ಹಾಕ ಬಂದಾನ, ಅವ್ನು ಹೆಡ್ತಿನ ಯಾವ ರೀತಿ ಕಿಮ್ಗ ಮೂಗ ಕಾಲು ಕೈಗ ಕತ್ಗ ಎಲ್ಲಕ್ಕೂ ಮಾಡಿಸ್ಕ ಕರ್ಕ ಬಂದಾನ. ನೀನು ಇದ್ದ ನಿನ್ನ ಮೋರ ತಿಮ್ಯ, ನೀನು ಸಿಗ ಕಾಯಾಗ ನೆಗದು ನಲ್ಲಿ ಕಾಯಾಗ ನಿಂಗೆ ಬಾಗರೋಗಿ ಬಾಕ ನೀನು ಕೂತ್ರೋಗೊಂದು ಕ್ವಾಣ ಬಿದ್ದಕ ನಿನ್ಗೆ ಅಲ್ಲಿ ಕುರುವಾಗ ನಿನ್ಗೆ ಹತ್ತರೋಗಿ ಅರಿದೆ 70 ಕೂಡ ಇಳಿತೇವಾಗ ಅಂತ ನಾನು ಹೇಳ್ತೀನಲ್ಲ. ತಿಂದು ಬಳಕಿದ್ದ ಆ ವಿಷಯಕ್ಕೆ ನಾನು ಬೆಂಗಳೂರಿಗೆ ಬಂದ್ರ ಪುಂಡ ಮಗ ನನ್ನ ದಿಕ್ ತಪ್ಪಿಸ್ಬಿಡೋದೇಡ. ಅವ ಟಿವಿ ಬರ್ದಾಗಿತ್ತು ಕಣ್ಣ, ನಿನಗ ದ್ವಾಸ ಅಲ್ಲ ಕಾಯಿಸಿ ಕಟ್ಪಟ ಸೇರಿಸಿ ಬರ್ರಾಕ್ ಬಿಡ್ಬೇಕಾಗಿತ್ತು ಅವ. ಅಯ್ಯೋ ಇಟ್ಬಡ್ಕ ಬಡ್ಡತದ ನನ್ನ ಕತೆ ಇವತ್ತಿನ ಕೇಳು, ಅಷ್ಟಕ್ಕೆ ನಿಂತೋಯ್ತಾ ಹೇಳು. ಅಯ್ಯೋ ಆಗ ನಾನಂತಂದು ಅಡ ಉಳಿಟ್ಟು ನಂಜ ಅಣ್ಣ, ನೀನು ಉಳಿಟ್ಟು ನಂಜ ಅನ್ಬೇಡ, ಮತ್ತಿನ್ಯಾನಂತ ಕರಲ್ಲಪ್ಪ ನಿನ್ನ ಅಂದಿ. ನಾನು ಬೆಂಗಳೂರಿಗೆ ಬಂದ್ಮೇಲೆ ನಾನು ಉಪೇಂದ್ರ ಅಂತ ಇಟ್ಕೊಂಡಿದ್ದೀನಿ. ನನ್ನ ಉಪೇಂದ್ರ ಅಂದ್ರೆ ಗುರ್ಸೋದು ಜನ, ಉಳಿಟ್ಟು ನಂಜ ಅನ್ನೋದು ಮರ್ತೋಯ್ತು, ಉಪೇಂದ್ರ ಅನ್ನೋದು ಬಂದ್ಬಿಡ್ತು. ನಾನು ಜೂನಿಯರ್ ಉಪೇಂದ್ರ ಹೈ ಅಂದ. ಅವ್ವ ಏನಪ್ಪ ಈಗಂತದ ಈ ಮುಂಡ ಕೂಸು. ಸರಿ ವಾಸ ನಂಗೆ ಹೊಟ್ಟೆ ಸಿತ್ತ ಏನಾರ ಕೊಡ್ಸೋಡು ಅಂದಿ. ಅದಕ್ಕೆ ಆನಂದ ಗೊತ್ತಾ, 3 ದಿನದಿಂದ ಮಾಡಿ ಹಿಡ್ಕೊಂಡದ ವ್ಯಾಪಾರ ಇಲ್ಲ ಕಣ್ಣ, ನನಗೆ ಕಾಸಿಲ್ಲ, ನೀನೇ 20 ರೂಪಾಯಿ ಇದ್ರು ಕೊಡೋದು, ನಡ ಊಟ ಮಾಡ್ಕೊಬಾರ ಪುಟ್ ಬಾತ್ಲಿಯಿಂದ
ಥೂ ಮುಂಡಕ್ಕೋಸ ನಿನ್ನ ಆಸಕ್ಕೆ ದ್ವಾಸ ಒಯ್ಯ ನಿನ್ನ ಸಿಗಾಕಾಯಾಗ ನಿನ್ನ ಹೊತ್ತಿಗೆ ಒತ್ತಿ ಮುಂಡ ಮಗನೆ ಹಾಳಾದ ಮುಂಡ ಮಗನ ನನ್ನ ಹಳ್ಳಿಲಿದ್ದವನ ಪಟ್ಟಣ ಕರ್ಕೊಂಡು ಬಂದು ನಾನು ಯಾಕೆ ಕೂಡಿಸ್ತಿಲ್ಲ ನನ್ನ ಬೀದಿಗೆ ನಿಲ್ಲಿಸ್ತಿಲ್ಲ ನನಗೆ ಉಮೇಶಪ್ಪನವ್ರಾಗ ಅಂದಿದ್ರುಕಪ್ಪ ಬೆಂಗಳೂರು ಬೇಡ ಅಂತ ಹೇಳಿದ್ರು ಅವ್ರ ಮಾತಾ ಕೇಳಿದೆ ನಾನು ಬಂದ್ಬಿಟ್ಟು ಈ ಗತಿ ಆದ್ನಲ್ಲ ಸರಿ ರಾತ್ನಾಗ ಎಲ್ಲಿ ಮನಿಕಂದೆ ರಾತ್ನಾಗ ಜಾಗ ಕೊಡ್ಸಪ್ಪ ಅಂದು ಅವ್ರಂತಂತಂದ್ರು ಅದಕ್ಕೆ ಏನಂದ ಗೊತ್ತಾ ಏನನ್ನ ಅಯ್ಯೋ ನಾನು ಈಗ ಇಟ್ಟಾಡ್ಕೊಂಡು ನಿಂತಿದ್ದೆ ನಮ್ಮ ಭರತಪ್ಪನು ನರೇಶಪ್ಪನವರು ಅಂಗಡಿ ಬೀದಿಗೆ ಹೋಯ್ತಾ ಇದ್ದಿ ಅವ್ರು ಸಿಕ್ಬಿಟ್ಟು ಅಯ್ಯೋ ಮುಂಡ ಮಗನ ನೀ ಯಾಕೆ ಇಟ್ಟಾಡ್ಕೊಂಡಿದ್ದೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ಮನಿಕೋ ಅಂತಂತಂದ್ರು ಪುಣ್ಯಾತ್ರು ನಂಗೆ ಜಾಗ ಕೊಟ್ಟು ಮನಿ ಕಳಕ ಜಾಗ ಕೊಟ್ಟಾರ ರಾತ್ರಿನಾಗೆಲ್ಲ ಅಲ್ಲೋಗಿ ಮನಿಕತ್ತೀನಿ ಬೆಳಗ್ಗೆನೆಲ್ಲ ವ್ಯಾಪಾರ ಮಾಡ್ತೀನಿ ಏನದ ಮುಂಡ ಕೂಸು ಸರಿ ಆಯ್ತು ಬಿಡು ಮತ್ತ ನೀನು ಸರಿಯಾಗಿ ನಮ್ಮ ಹೋಗಿದ್ದ ನಂಬ್ಕಣವ ನನಗೂ ಜಾಗಿಲ್ಲ ಆಮೇಲೆ ಈ ನನ್ನ ಮಗನ ಕೊಟ್ಕೊಂಡು ನನಗೆ ಫುಟ್ಪಾತಲ್ಲಿ ಮಣಿಕೊಂಡು ಎಲ್ಲಿ ಪೊಲೀಸರು ನನಗೆ ಹೊಡೆದರು ಅಂತಂದ್ಬಿಟ್ಟಿದೆ ನಾ ಏನು ಮಾಡಿದೆ ನಿಂಬೆಹಣ್ಣು ಮಾರ್ತಿದ್ನಲ್ಲ ಅವ್ನ ಗಾಡಿಲಿ ಒಂದು ನಿಂಬೆಹಣ್ಣು ಎತ್ತಿ ಕೈಲಿ ಇಟ್ಕೊಂಡು ನೋಡು ಚಿಮಿಕೊಂಡು ನಿನ್ಗೆ ಹಿಡಿದ್ರೆ ಗಾಳಿ ಬಿಡ್ಸ್ಬಿಡೋನು ಗ್ರಾಚಾರ ಬಿಡ್ಸ್ಬಿಡೋನು ನಮ್ಮೂರಾಗಿದ್ರೆ ಇಲ್ಲಿ ದಿನ ಸುಮ್ಮನೆ ಬಿಟ್ಕೊಟ್ಟಿನಿ ಅಂದ್ಬಿಟ್ಟಿದೆ ಒಂದು ಪಾಠಶಾಲ ಮುಂದೆ ಕೂತ್ಕೊಂಡು ತೀಡ್ತಾ ಇದ್ದಿ ನಿಂಬೆಹಣ್ಣು ತೀರ್ತಾ ಇದ್ದ ಇನ್ನು ನಿಂಬೆಹಣ್ಣು ತೀಡ್ತಾ ಇದ್ದಿ ಚೆನ್ನಾಗದ ಏಳು ಮುಂಡ ಮಗನ ಬ್ಯಾಂಗನ ಆ ಮನೆವ ಬರಕ್ ಬಂದ ನಾನು ನಿಂಬೆಹಣ್ಣು ತೀರೋದು ನೋಡ್ಬಿಟ್ಟದೆ ಅಪ್ಪ ನೀ ಯಾವ ಊರ ಅಂದ ನಾನು ಕೊಳ್ಳೇಗಾಲ ಹಾಗಂದೇಟ್ಗೆ ಹಾಗಾದ್ರೆ ಕೊಳ್ಳೇಗಾಲದವ್ರಿಗೆ ಮಾಟ್ನ ಭಾಳ ಚೆನ್ನಾಗಿ ಬರ್ತದೆ ನೀನು ನಿಂಬೆಹಣ್ಣು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತದೆ ನೀನು ಶಾಸ್ತ್ರ ಚೆನ್ನಾಗಿ ಹೇಳ್ತೇನಾಗದೆ ನಮಗೂ ಒಂದು ಸ್ವಲ್ಪ ಬಿಸ್ನೆಸ್ಸು ಲಾಸ್ ಆಗದೆ ನನಗೂ ಯಾಕೋ ಒಂದು ಸ್ವಲ್ಪ ಇತ್ತೀಚೆಗೆ ಕೈ ಹೊತ್ತಾ ಇಲ್ಲ ನೀನು ಒಳಗೆ ಬಂದು ನನ್ನ ಕೈ ನೋಡಿ ಶಾಸ್ತ್ರ ಹೇಳಪ್ಪ ಅಂದ ಸಿಕ್ತು ಮುಂಡ ಮಗನಿಗೆ ಚಾನ್ಸ್ ಮೊದಲೇ ನಿನಗೆ ನಾನು ಗೊತ್ತಿತ್ತಲ್ಲ ಶಾಸ್ತ್ರ ಹಳ್ಳಿಗಳಿಗೆ ಕೊಳ್ಳಗಾಲದಲ್ಲೆಲ್ಲ ಮಾಟ್ನ ಮಾಡ್ಸೋ ನೋಡಿದ್ನಲ್ಲ ಅದೇ ಅಪ್ಪಿ ಮಗನ ಜೊತೆಲಿ ಇದ್ನಲ್ಲಪ್ಪ ಆಗ ನಾನು ಕಲ್ತ್ಕೊಂಡಿದ್ದಿ ಅಪ್ಪಿ ಮಗನ ಜೊತೆಲಿ ನಾವೇನ್ ಮಾಡ್ದ ನನ್ನ ಒಳಗೆ ಕರ್ಕೊಂಡೋಗಿ ಮಾಂದಲ್ಗೆ ಹಾಸ್ಕೊಂಡು ಕೂರಿಸ್ದ ನಾನೇನು ಮಾಡಿದೆ ಗೊತ್ತಾ ಕೈ ಬಿರಳು ಎಣಿಸೋನಾಗ ಗುರು ಸನಿ ಮಿಥುಲ ಅಂಗಾರಕ ಕಟಕ ಕನ್ಯಾ ಕುಂಭ ವೃಶ್ಚಿಕ ತುಲಾ ಅಂದ್ಬಿಟ್ಟು ಎಲ್ಲನೂ ಏರಿಕೊಂಡು ನಿಮ್ಗೆ ನಿಂತಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಕುಂತಲ್ಲಿ ಆಗಲ್ನಾಗ ಹೊಸೋದಿಲ್ಲ ರಾತ್ರಿನಾಗ ನಿದ್ದು ಬರೋದಿಲ್ಲ ನಿಂಗೆ ಹಿಂಸೆ ಅಂತ ಮುನ್ಸೆ ಅಂತ ನಿನ್ನ ಹೊಟ್ಟೆೊಳಗೆ ದುಂಬಿ ಕುಡ್ದಾಗದ ಒಣಮಾರ್ಕ ಎರಗದಾಗದ ನಿನಗೆ ಈ ಹೊಟ್ಟೆಗೆ ಯಾವುದು ಎರಗ್ತಾ ಇಲ್ಲ ಕನಸು ಸರಿ ಇಲ್ಲ ಹಳ್ಳಿ ಸಕ್ನ ಸರಿ ಇಲ್ಲ ನಿನಗೆ ಯಾವ್ಯಾವುದೋ ಕೈ ಹೊತ್ತಾ ಇಲ್ಲ ಬಿಸ್ನೆಸ್ ಎಲ್ಲ ಲಾಸು ಹಣ ಸೇರ್ತಾ ಇಲ್ಲ ಬಂದದ್ದೆಲ್ಲ ಬಾಗಿಲು ಗಿಂಡಿಲು ಹೋಯ್ತದೆ ನೀನು ಈ ರೀತಿಯಾಗಿ ಕುಟ್ಟೋಗಿದೆ ಏಕಪ್ಪ ಇನ್ನು ಮುಂದಕ್ಕೆ ನಿನ್ನ ಸರಿ ಮಾಡಬೇಕಾದ್ರೆ ನಿನಗೊಂದು ಚಂದ್ರಗ್ರಹ ಹಿಡಿದೆ ಹಿಂದಿ ಚಂದ್ರಗ್ರಹ ಮುಂಡಕ್ಕೋಸ ಸೂರ್ಯಗ್ರಹಣ ಹೇಳಿಲ್ವಾ ಅದಕ್ಕೆ ನಾನು ಚಂದ್ರಿಗೆ ಹೋಗ್ಬಿಟ್ಟು ಅದು ಹೋಗ ಅವನಿಗೆ ಕಚ್ಕತ್ತೂನು ಸರಿಯಾಗದ ಏಳು ಅಯ್ಯಯ್ಯಪ್ಪೋ ಚಂದ್ರಗ್ರಹ ಅಂದ್ರೆ ಆಗ್ಯಪ್ಪೋ ಈ ಸೂರ್ಯಗ್ರಹ ಹಿಡಿತಲ್ಲ ಹಾಗೆ ಅಂದ ನಿನ್ನನ್ನು ಕಚ್ಚೆಗತ್ತ ಹಿಂದಿ ಭಯ ಬೇವತ್ಬಿಟ್ಟಪ್ಪ ಬೇವತ್ಬಿಡದೆ ನೋಡಿ ನೀವು ಚಂದಾಗ ಶಾಸ್ತ್ರ ಹೇಳ್ತೀರಿ ನೀವು ಹೇಳುದೆಲ್ಲ ಅದೇ ಆಗದ ನನ್ನ ಮನಸ್ಲಿ ನನ್ಗೆ ಯಾವ್ದು ನಿಲ್ತಾ ಇಲ್ಲ ಹಣ ನಿಲ್ತಾ ಇಲ್ಲ ಹೊಟ್ಟಸ್ದಾಗ ಉಣ್ಣಕ್ಕೆ ಜ್ಞಾನ ಬರೋದಿಲ್ಲ ನಿದ್ದು ಬಂದಾಗ ಕಣ್ಣಿಗೆ ನಿದ್ದತ್ತದಿಲ್ಲ ನನಗೆ ಕೈ ಕಾಲು ನೋಡ್ಕ ಹಿಂಸೆ ಅಂತ ಮುನ್ಸೆ ಅಂತ ಈ ಅಂತೆಂತ ಇದಾಗ್ಬಿಡ್ತದ ನೀವು ಹೇಳುದೆಲ್ಲ ಕರೆಕ್ಟು ಸ್ವಾಮಿ ನನ್ನ ಇಂಕರ ಸರ್ ಮಾಡಿಕೊಡಿ ನಿಮ್ಗೆ ಎಷ್ಟಾಗಬೇಕು ಕೇಳಿ ಮೂಗೋಳಿ ಕೊಡ್ತೀನಿ ಇಂದ ಸಿಕ್ತು ಹೇಳು ನಾನೇನ್ ಮಾಡಿದೆ ಗೊತ್ತಾ ಇದೇ ಚಾನ್ಸ್ ಅಂದ್ಬಿಟ್ಟು 2,000 ರೂಪಾಯಿ ಕೇಳ್ದಿ ನಿಮ್ಮ ಅಪ್ಪ ನನ್ನ ಮಂಗ್ ಸಂಪಾದನೆ ಮಾಡಿಕೊಟ್ಟಿದ್ ನಾನು ಇನ್ನೇನ ಸಿಕ್ತು ಬಿಟ್ಟಿ ಗಂಟು ಹೊಡ್ಕೊಂಡ್ ಬಂದ 2,000 ರೂಪಾಯಿ ಕೇಳ್ದಲ್ಲ ಆಗ ತಕ್ಷಣ 500 ಎತ್ಕೊಟ್ಬಿಟ್ಟ ಎಷ್ಟನ 7,000 500 ಹೇಳು ಒಟ್ಟ ಹಸಿತಿತ್ತು ಎದುರುಗಡೆ ಒಂದು ಹೋಟ್ಲಿತ್ತು ಹೋಟ್ಲಿಗೆ ಹೋಗಿ ಆ ಬೆಂಗಳೂರಲ್ಲಿ ನೀರಿಗೆ ಬರವಾದ್ರು ಬೀರಿಗೆ ಬರವಿಲ್ಲ ಕಣೆಗಳು ತಿರ್ತಿರುತ್ತವೆಲ್ಲ ಅವೇ ಕಣ ಸಾಮ್ರಾತ್ನಾಗ್ಲು ಬಾಗಿಲು ತಕ್ಕಂಡದ ನಾನು ಹೋಗಿ ನೋಡ್ತೀನಿ ಸಾಮ್ರಾತ್ರ ಬಾಗಿಲು ತಕ್ಕಂಡೇ ಕೂತದೆ ಹೋಗಿ ಹೊಟ್ಟೆ ಹಸಿತದೆ ಅಂದ್ಬಿಟ್ಟು ಹೋಗಿ ಚಂದಾಗ ಮೆದ್ಬಿಟ್ಟು ಮೆದ್ಮೇಲೆ ಆಮೇಲೆ ಸಪ್ಲೈ ಇರಿದ್ನಲ್ಲ ನನ್ನ ಮಗ ನಾನು ಯಾನ್ ಕೇಳ್ತಾನೆ ಅಣ್ಣ ಮಸಿಕೊಳ್ಳೆ ಅಂದ ಅಯ್ಯೋ ಮಸಾಲಕ ಮುಂಡ ಕುಶ MC ಏನಪ್ಪ MC ಅದೇ ಕಲರ್ ಕಂಡಾಗದಲ್ಲ ಅದೇ ಎಣ್ಣೆ ಅಂತಾರ ಕೆಲವು ಜನ ಹೊಸ ಜನ ಡ್ರಿಂಕ್ಸ್ ಅಂತಾರ ಹೊಸ ಜನ ಕುಡ್ತಾ ಅಂತಾರ ಅದೇ MC ಅಗಂದಿಟ್ಗೆ ಇದೇನೋ ಪಟ್ಟಣದಲ್ಲಿ ಊಟ ಮಾಡ್ಬಿಟ್ಟು ಮಸಿ ತಕೊಂಡು ಹೋಗಿದ್ಬಿಟ್ಟು ಹೋಗುದ್ರೇನೋ ಅಂತ ನಾ ತಿಳ್ಕೊಂಡಿದ್ದಿ ಆಮೇಲೆ ಎಣ್ಣ ಕಪ್ಪ ಅಂದ ನೀ ಹೇಳ್ದಾಗೆ ಅದಕ್ಕೆ ನಾನಂತಂದೆ ನಾ ಎಣ್ಣ ಗಿಣ್ಣ ಕುಡಿಯೋದಿಲ್ಲ ನನಗೆ ಸಾಕಪ್ಪ ಬಿಲ್ ಕೊಡು ಅಂದ್ಬಿಟ್ಟದೆ ಬಿಲ್ ಕೊಟ್ಬಿಟ್ಟದೆ ಬಂದು ಮನಗೆ ಇವನಿಗೆ ಮೊದಲೇ ಹೇಳಿದ್ದಿ ಸಾಮಾನು ತೆಗೆದು ಮಡಗು ಅಂತ ಯಾವ್ದು ಹೇಳು 9 ನಿಂಬೆಹಣ್ಣು 9 ಮೊಳ 9 ತಗಡು 9 ಎಲೆ 9 ಅಡಕಾಯಿ 9 ವಿಭೂತಿ ಉಂಡ ಎಲ್ಲೋ ತೆಗೆದು ಮಡಗಪ್ಪ ಬಂದು ನಿನಗೆ ಚಂದ್ರಗ್ರಹ ಬಿಡಿಸ್ತೀನಿ ಅಂತ ಹೇಳಿದ್ದಿ ಇವನ್ನೆಲ್ಲನೂ ಅದ ಮಾಡ್ಕೊಂಡಿದ್ದ ಈ ಮುಂಡ ಕುಸು ವಾದ ಹೋಗಿ ರಂಗೋಲ ಬರ್ದ್ಬಿಟ್ಟು ಸುಮ್ಮನೆ ಅತ್ತಾಗಿತ್ತಾಗ ಎಲ್ಲನೂ ಜೋಡಿಸ್ತಿ ಹೊರಗಡೆ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಕ ಅಮರ್ಸವಾಗಿತ್ತು ಒಂದಕ್ಕೆ ಹೋಗಕ ಪನ್ಗು ಹೋದ್ನಲ್ಲ ಅಲ್ಲಿ ಮಳುದ್ ಬಿಟ್ಟಿತ್ತು ಕಪ್ಪ ಕೂಪ್ಕೊಂಡು ಹೋಯ್ತಿತ್ತು ಸರಿ ಆ ಕಪ್ಪ ಐತಿ ಜೋಬ್ಗೆ ಹಾಕಂಡಿ ಕಪ್ಪೆ ಹತ್ತಿಕೆ ಮುಂಡ ಮಗನ ಯೋತಿಲ್ ಕೇಳು
ಕಪ್ಪ ಐತಿ ಜೋಬ್ಗೆ ಹಾಕೊಂಡಲ್ಲ, ಹೋಗಿ ಅಲ್ಲಿ ರಂಗ ಹಾಕದಿ. ರಂಗ ಹಾಕ್ಬಿಟ್ಟದೆ ಒಂದ್ ಮೊಗ ಎತ್ಕೊಂಡಿ. ನೀನು ಕಣ್ಣು ಮುಚ್ಕೊಬಿಡಪ್ಪ. ನೀನು ನಿನ್ ಮನದೇವ್ರ ಜ್ಞಾಪಿಸ್ಕೊ. ನೀನು ಈಗ ನೀನು ಚಂದ್ರಗ್ರಹ ನಿನ್ ಕಣ್ಣೆದ್ರಿಗೆ ಬಿಡಿಸ್ಬಿಡ್ತೀನಿ. ಈ ಮೊಗ 3 ಸಲ ಕುಣಿದ್ಬಿಟ್ರೆ ನಿನ್ಗೆ ಚಂದ್ರಗ್ರಹ ಬಿಟ್ಟೋಯ್ತ. ಅಂದ್ಬಿಟ್ಟಿ ಅವ ಕಣ್ಣು ಮುಚ್ಕೊಂಡು ಅವ್ರ ಮನದೇವ್ರು ಅದು ಯಾವ ದೇವ್ರೋ ಮನದೇವ್ರ ಹೆಸರು ಹೇಳ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿದ್ದ. ಮೆಲ್ಗ ಜೋಬ್ಲಿ ಇಟ್ಟಿದ್ನಲ್ಲ ಕಾಪ್ಯ, ಆ ಕಪ್ಪ ಎತ್ತಿ ಮೊಗ ಒಳಗೆ ಹಾಕ್ಬಿಟ್ಟು ಬಟ್ಟ ಕಟ್ಬಿಟ್ಟಿ. ಅಯ್ಯಯ್ಯೋ. ಆಮೇಲೆ ಒಂದು ಒಂಚಲಿ ಕೆಂಡ ತರಿಸ್ಬಿಡಪ್ಪ, ನಾನು ಧೂಪ ಹಾಕ್ಬೇಕು ಅಂದಿ. ಆಗ ಆಮೇಲೆ ಮಾಡ್ದ ಮಕ 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 ಅಂತಿರೋದು ಒಂದು ಕೆಂಡ ತಕೊಂಬಂದ ಒಂದು ಒಂಚಲಿ. ಈ ಕಪ್ಪ ಐತಲ್ಲ ಮೊಗ, ಮೊಗನ ಎತ್ತು ಕೆಂಡದ ಮೇಲೆ ಬಂದ್ಬಿಟ್ಟು ಉರ್ಬಿಟ್ಟಿ. ಅದು ಈ ಕೆಂಡ ಯಾವಾಗ ಮೊಗ ತಿಕ್ಕಾಯ್ತು, ಹೌದು, ಒಳಗಡೆ ಕಪ್ಗ ಬಿಸಿ ಇರ್ತು, ಕೊಪ್ಪದ ನೆಗೆದು ಬಿಡ್ತು. ಮೊಗ ಸಮೇತ ನೆಗೆದು ಬಿಡ್ತು. ಆಗೇನಂದ ಗೊತ್ತಾ? ಆಹಾಹಾಹಾ, ಕೊಳ್ಳಗಲ್ದವರು ಮಹಾ ಮಂತ್ರಿಕರು, ಮಹಾ ಯಾಂತ್ರಿಕರು, ಏನಪ್ಪ ಈಗಪ್ಪ ನನಗೆ ಎಲ್ಲ ಬಿಟ್ಟೋಯ್ತು, ನನ್ನ ಚಂದ್ರಗ್ರಹ ಬಿಟ್ಟೋಯ್ತು, ಮುಂದೆ ನನಗೆಲ್ಲ ಸರಿಯಾಗೋಯ್ತದೆ, ನಾನು ಎಲ್ಲ ಸರಿಯಾಗೋಗ್ಬಿಡ್ತಪ್ಪ ನಿನಗೆ ಅಂದ್ಬಿಟ್ಟಿಲ್ಲ. 1,500 ರೂಪಾಯಿ ಎತ್ತು ಕೊಟ್ಬಿಟ್ಟ. ಆ 1,500 ರೂಪಾಯಿ ಎತ್ಕೊಂಡದೆ, ಬಸ್ ಹತ್ಕೊಂಡದೆ, ಬೆಂಗಳೂರು ತಿರುಗಿ ನೋಡದೆ, ಬಂದು ಇಲ್ಲಿ ಕೂತೀನಿ. ನನ್ನ ಕಥ ಈಗ ಆಗದ, ಯಾತಿ ಕೇಳಿಯೇ ಕುಸ. ಅಯ್ಯೋ, ಇದೇ ಒಂದು ದೊಡ್ಡ ಗ್ರಾಚಾರ ನನಗೆ. ಚಂದ ಆಯ್ತು ಕಂತಕ್ಕ. ಸರಿ, ಅದ್ಯಾನ ನೀನು ಅಗಲ್ನಾಗಿ ಈ ನಿದ್ದೆ ಮಾಡ್ತಿದ್ದೆಲ್ಲ, ಇದ್ಯಾನ ಈ ಪಾಟಿ ನಿದ್ದೆ ಹೊರತಿದ್ದ ಅದೇಳು? ಅಯ್ಯೋ, ನಮ್ಮೂರ್ಲಿ ಅದೇ ಇವಿರ್ನಿಲ್ವಾ, ವೆಂಕಟರಾಜ ಅಂತ ಒಬ್ಬಿದ್ನಿಲ್ವಾ? ಕಣ್ಣೋಳು ವೆಂಕಟರಾಜ್ ನೆಡ್ತಿ, ಅದೇ ಚೆನ್ನಾಗಳಲ್ಲಪ್ಪ. ಸ್ವಲ್ಪ ಮೆಟ್ಟಗಾತಿ, ನೀರು ಹೋಯ್ತಿರ್ ಟಿಂಕುಣ್ಣಕೊಂಡು ಏನು ಊರ್ ಪರ್ಸಲ ಮೇಲೆ ಕೂತಿರೋ ಜನವೆಲ್ಲ ನೋಡ್ಬೇಕು, ಆತರ ಮೇಟ್ಗ ಹೋಯ್ತಾ ಇದ್ದ. ಅಯ್ಯೋ, ನಾನು ಅಲ್ವಾ, ಆದ್ರೆ ಸರಿ ಹಬ್ಬತ್ತಳೆ ನಾನೇ ಕೈಕ ಕೂತ್ಕತ್ತಿದ್ದಿ ಕಣ್ಣೋಳು. ಅಯ್ಯೋ ಮುಂಡ ಮಗನ, ನಿಂದು ಅದೇ ಕಥ, ಬರೀ ಸಣ್ಣ ಬುದ್ಧಿನೇ ಕಲ್ತ್ಕೊಂಡ್ರೆ ಎಲ್ಲ ಊರ್ಲಿ ಇದೇ ಬುದ್ಧಿ ಕಲ್ತಿರೋದು ನಾಣ. ಕೊಟ್ನು ಕೇಳೋ, ಅದ್ಯಾನ ಹೇಳಪ್ಪ. ಆ ಬೈಲಿಗರ ರಂಗಣಿದ್ನಲ್ಲ, ಕಬ್ಬಣ ಕೆಲಸ ಮಾಡ್ತಾನ ಕುಡುಗಲ್ ತಡ್ಸಕ. ಅವೇನು ಮಾಡ್ಬಿಟ್ಟಪ್ಪ, ಇವ್ ಕೂತ್ಕೊಂಡು ಇವ ಚಟಗಲ್ ರಾಣಿ ನೀರ್ ತರಕ್ ಹೋದ್ರ ಸರಿ 3 ಅಡಿ ಬಾವಿಗ ನೀರು ಹೋದ ಚೆಲ್ಗ ತಕ್ಕೊಂಡು. ಏನಪ್ಪ 3 ಅಡಿ ಬಾವಿಗ? ಅಲ್ಲ ಕಡ ಇದ್ಯಾನಿದು ಉಂಟಡ, ಈ ಯುಗದಲ್ಲಿ 3 ಅಡಿ ಬಾವಿಲಿ ನೀರ್ ಎಲ್ಲಿ ಬಂದದಪ್ಪ? ಎಲ್ಲ 100 ಅಡಿ 200 ಅಡಿ ತೆಗೆದ್ರೆ 3 ಅಡಿ ಬಾವಿ ಎಲ್ಲಿ ಬಂದದಪ್ಪ? ಅಯ್ಯೋ ಕೊಟ್ಟೆ ಕೇಳೋ ಮುಂಡ ಕುಸ. 3 ಅಡಿ ಬಾವಿ ಅಂದ್ರ ಈಗ ನೆಲ್ಲಿ ಮಾಡಿಲ್ವ ಅವರು ಕೆಲವು ಜನ? ಅದೇ ಮುನ್ಸಿಪಾಲಿಟಿ ಅವ್ರು ನೆಲ್ಲಿ ಮಾಡಿದ್ರಲ್ಲ, ಆ ನೆಲ್ಲಿ ನೀರ್ ಬರ್ತದ ಕಿಚ್ಚಗ 3 ಅಡಿ ತೆಗೆದ್ಬಿಟ್ಟು ಕೆಳಗ್ ತೊಟ್ಟಿ ಕಟ್ಕೊಂಡಿಲ್ವಾ? ನಮ್ಮನ ಮುಂಚರಿ ಆ ಮಲ್ಲಂ ಕಟ್ಸ್ಕೊಂಡ್ ನೋಡು, ಆ 3 ಅಡಿ ಬಾವಿ. ಆ ಬಾವಿಗ ವಾದ. ಇವೇನು ಮಾಡೋದು, ಕೂತ್ಗಣವ ಈ ಬೈಲ್ಗ ಸಂದಕ್ಕೆ 100 ಆದ್ರೂ ಸರಿ 100 ಬಿದ್ರು ಸರಿ, 100 ಆದ್ರೂ ಸರಿ 100 ಬಿದ್ರು ಸರಿ, 100 ಆದ್ರೂ ಸರಿ 100 ಬಿದ್ರು ಸರಿ ಅನ್ಕೊಂಡು ಇವ ಗೊಣಕ್ ಕೂತಿದ್ದ. ಈ ಚೆಲ್ವಿ ನೀರ್ಗೋದಾಗ ಕೊಟ್ನಿ ಕೇಳು, ಇದೇನಾಗೋಯ್ತು 4-5 ಸತಿ ಇವಳಿಗೆ ಭಾರಿ ಬೇಜಾರಾಗೋಯ್ತು. ಯಾವಳಗೆ ಇವಳಿಗೆ ಇದೇನೇ ಮುಟ್ಟೆತ್ತದು, ನಾನು ನೀರು ಬಂದ್ರೆ 100 ಆದ್ರೂ ಸರಿ 100 ಬಿದ್ರು ಸರಿ, 100 ಆದ್ರೂ ಸರಿ 100 ಬಿದ್ರು ಸರಿ ಅಂತಾನೆಲ್ಲ ಅಂದ್ಬಿಟ್ಟು ಇವಳಿಗೆ ಅನುಮಾನ ಬಂದ್ಬಿಡ್ತು ಚೆಲುವಿಗೆ ಅನುಮಾನ ಬಂತಲೆ. ಏನಂದ, ಸಂದ ಗಂಟ ನೋಡ್ದ, ಇವೀಗೆ ಅಂತಾನೆ ಇದ್ದ. ಆಮೇಲೆ ಗಂಡನ್ಗೆ ಹೋಗಿ ನೋಡು, ಇವ್ ತಿಥಿ ಮಾಡವ ಏನಂತ ನಾನು ನೀರ್ಗೆ ಹೋಯ್ತು ಅಂದ್ರೆ 100 ಆದ್ರೂ ಸರಿ 100 ಬಿದ್ರು ಸರಿ, 100 ಆದ್ರೂ ಸರಿ 100 ಬಿದ್ರು ಸರಿ ಅನ್ಕೊಂಡು ಅಂತಾನೆ ಅವನಲ್ಲ ಅಂತ ಗಂಡನಿಗೆ ಹೋಲ್ದ. ಮೊದಲೇ ಅಮ್ಮ ಊರು ತಾಪದ ಮನ್ಸವ ಸುಮ್ಮನೆ ಬಿಟ್ನಪ್ಪ. ಅಯ್ಯೋ ಶಿವ, ಕೊಟ್ನ ಕೇಳು, ಇವೇನು ಮಾಡ್ಬಿಟ್ಟ ಎಗೆಮ್ಮೆ ಅಗನ್ನ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಅದೇ ಅಣ್ಣ ನೀನು ಅಗಂತಿದೆ ಅಲ್ಲ, ಸುಮ್ಮನೆ ಅದಂತಿದೆ ಅಷ್ಟೇ, ಮಾತ್ರ ಆಡ್ನೇ ಇಲ್ಲ ನೀನು, ಅದೇನಂತ ಅನ್ನೋದು ಅಂತ ಕೇಳು ಅಂದಾಗ ಇವೇನು ಮಾಡ್ದ ಅಂತ ಕೊಟ್ಬಿಟ್ಟ. ಗಂಡ ಎಡ್ತಿಗೆ ಹೋಗ್ಬಿಟ್ಟಿಗೆ ಇವೇನು ಮಾಡ್ದಾಗ ಗೊತ್ತಾ, ಅದೇನ ಸುಮ್ಮನೆ 100 ಆದ್ರೂ ಸರಿ 100 ಬಿದ್ರು ಸರಿ, 100 ಆದ್ರೂ ಸರಿ 100 ಬಿದ್ರು ಸರಿ ಅಂದೆ, 100 ತಕ್ಕಂಬರಕ್ಕಿಲ್ವಾ ಅಂದ್ಬಿಟ್ಟ ಚೆಲ್ವಿ ಒಟ್ಟ. ಹಾಗಂತಂದ ಇವೇನು ಮಾಡ್ದ, ಎಲ್ಲನೂ ಚೆಲುವಿ ಗಂಡ ಎಲ್ಲ ನೀವು ಕೊಟ್ಬಿಟ್ಟಿದ. ಕೊಡ್ತಾನೆ ಮಕ್ಕ ನೋಡಮ್ಮ, ಮೂಗನ ಮೇಲೆ ಪಾಪ ನನ್ನ ಮಗ ಏನಂತ ಕೊಟ್ಬಿಟ್ಟ. ನಾ ಇರೋದಿಲ್ಲ, ನಮ್ಮ ಇಟ್ಟವ್ರು ನಾಳೆಗ ಇಲ್ಲಿಗೆ ಹೋಯ್ತಾರೆ, ಮೈಸೂರಿಗೆ ಹೋಯ್ತಾರೆ, ನಾ ಬರೋ ಗಂಟೆ ನಾಳೆಗ ಇದು ಮಾಡ್ಕೊಂಡು ಇವೇನು ಸುಮ್ಮನೆ 100 ರೆಡಿ ಮಾಡ್ಕೊಂಡಿದ್ದೆ. ಇವ ಒಂಟು ಊಟ ಬೈಲ್ಗ ಹೋದ, ಬಟ್ಟೆ ಏನು ಶಿಸ್ತಾಗಿ ಸೆಂಟು ಗಿಂಟು ಹಾಕೊಂಡು ಹೋದ. ಹೋದ ತಕ್ಷಣ ಇವೇನು ಮಾಡ್ದ, ಮನಗ ವಾದ. ಹೋದ ತಕ್ಷಣ ಇವ ಬನ್ನ ಗಂಡ ಒಳಗೆ ಸೇರ್ಕೊಂಡಿದ್ನಲ್ಲ, ಈಚಿಗೆ ತಾಳ ಹಾಕ್ಬಿಟ್ಟು ಬಾಕಲ್ ತಗಮೆ ಬಾಕ್ಲ ಅನ್ನ. ಅಷ್ಟು ಧೈರ್ಯ ಬಂದ್ಬಿಡ್ತಾ ಈ ಕಬ್ಬು ನಿನ್ಗ? ತಗದ
ತಗದೇಟ್ಗೆ ಇವೇನು ಮಾಡ್ದ, ಅಯ್ಯೋ ನನ್ನ ಗಂಡು ಬಂದ್ಬಿಟ್ನಲ್ಲ ಅಂದ್ಬಿಟ್ಟು ಚೆಂಡಗಲ್ಲಿ ಉಳ್ಳಿ ಸೆತ್ತ ಗುಡ್ಡಾಕಿತ್ತಲ್ಲ, ಉಳ್ಳಿ ಸೆತ್ತನ ಒಳಗೆ ಮನಗಸ್ಬಿಟ್ಟು ಚೆಂಡು ಸೆತ್ತ ಅಗದ್ಬಿಟ್ಟ ಮ್ಯಾಲ. ಈ ಕಬ್ಬಣ್ಣಿಂಗನಿಗೆ ಅಗತ್ತೇಟಿಗೆ ಏನಾಗೋಯ್ತು, ಬಾಕಲ್ ತಗದ ಮೈಸೂರಿಗೆ ಹೋಯ್ತೀನಿ ನಿಂದೆಲ್ಲ ನಿನ್ನ ತಿಥಿ ಮಾಡ, ನಿನ್ನ ಅಳ್ಕಟ್ಟ, ನಿನ್ನ ಒತ್ಕೊಂಡು ನಿನ್ನ ಚಟ್ಟ ಇಟ್ಟಾಡ ನನ್ನ ಸಾಂತಿ ಮಗನ. ಈಗ ಬಂದಿದ್ದ ಪುನಃ ಹಿಂದಕ್ಕೆ ಮೈಸೂರಿಗೆ ಬಸ್ವಾನಿಲ್ಲ ಹೋಗ್ಬೇಕಾಗಿತ್ತು, ಆದ್ರೆ ಅಟ್ಲು ಕರೆಸೋದಲ್ಲ, ಅದಕ್ಕೆ ಆಗೋದು ಹೋಯ್ತೀನಿ ತಡ ಇಲ್ಲಿ, ನೀನು ಇಟ್ಟಳ ಇಡೋದೇ ಇಲ್ವೋ ಅಂದ್ಬಿಟ್ಟು ಒಂದಷ್ಟು ಉಳ್ಳಿ ಸೆತ್ತೆ ಇಟ್ಬಿಡು ಅಂದ್ಬಿಟ್ಟು ಬಂದೀನಿ. ಇಲ್ಲೆತ್ತ ಇಲ್ಲಿ ದೊಣ್ಣವ ಇವನಿಗೆ ಏನಾಗೋಯ್ತು ಆಗಂದ ತಕ್ಷಣ ದೊಣ್ಣೆ ಆತಿಕೆ ನನ್ನ ಸಾಂತಿ ಕುಸ ಅಂತಂದ. ಯಾರ ಚೆಲುವಿ ಯಾಕ ಈ ಮಗ್ದವನಲ್ಲ ಅದಕ್ಕೆ ಬಡ್ಡೆ ಕೋಸ ಉಳ್ಳಿ ಸಾರ್ಗಾಯ್ತದ ಬಡ್ದ್ಬಿಟ್ಟು ತಕೊಂಡೋಗಿ ಹಾಕೋ, ಹಂಗೆ ತಕೋಗಿ ಹಾಕ್ಬಿಟ್ಟೆ ಅಂದ್ಬಿಟ್ಟು ದೊಣ್ಣೆ ಎತ್ಕೊಂಡಿದ್ದೆ. ಕೈದ ಮಾಡ್ದ ಪಟ್ 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 ಬಡ್ದಿಟ್ಬಿಟ್ಟ. ಎಲ್ಲ ಪ್ಯಾಕೆಟ್ ಎಲ್ಲ ಕಳ್ಕತ್ತು ಕಣ್ಣ ಅವನಿಗೆ. ಕಬ್ಬಣಿಗೆ ಹಸ್ತವನಿಗೆ ಮುಂಡ ಕೂಸು. ಆಮೇಲೆ ನಾವತ್ತು ಪಬ್ಲಿಕ್ ಆಗೋಯ್ತು, ಇದ್ಯಾಕೆ ಹಿಂಗಾಯ್ತು ಅಂತ ತಗಾಕೊಂಡೋಗಿ ನೇಯ್ ಕುಂಡಿಸ್ತು. ರಾತ್ರಿ ಕಟ್ಟು ಹಾಕೊಂಡು ಹೊಡೆದು ನಮ್ಮ ಮುಂಡ ಮಗನ ಈ ಕೆಲಸನೂ ಮಾಡಿರ ಬೇಡಪ್ಪ ಹಂಗೆ. ಅದಕ್ಕೆ ನಾನು ಆಮೇಲೆ ಕೂತ್ಕೊಂಡು 4 ಗಂಟೆ ರಾತ್ರಿ ಆಯ್ತು ನೇಯ ತೀರೋದು. ಅಲ್ಲಿ ನಿದ್ಗೆ ಇಟ್ಕೊಂಡು ನಾನು ನಿದ್ದ ಮಾತು ಮನೆಗಿದ್ರ ನೀ ಮುಂಡ ಮಗ ಬಂದು ಅದನ್ನ ಯೋಸ್ಬಿಟ್ಟು ಕುಂತ್ಕೊಂಡಿಲ್ಲ. ನಿನಗೆ ಅಂತ ಕರ್ಮುಂಡೆ ಹೆಣ್ಮೂನು ಅದು ಯಾರಡಲ್ಲಿ ಅಪಾಟಿ ಈಗ ಗಲಾಟೆ ಮಾಡ್ತಾವಲ್ಲ, ಅದು ಯಾರಡವ್ರು ಅಪಾಟಿ ಗಲಾಟೆ ಮಾಡ್ತಾವ್ರಲ್ಲ. ಅಯ್ಯೋ ಅವರು ಗಲಾಟೆ ಮಾಡೋದು ಕಪ್ಗ ಮದುವೆ ಮಾಡ್ತಾವ್ರ, ಮಳೆ ಬಿದ್ದಿಲ್ವಲ್ಲ ಅದಕ್ಕ. ಇದಪ್ಪ ಯಾರ ಲೋಕದಲ್ಲಿ ಉಂಟಪ್ಪ ಕಪ್ಗಳಿಗೆ ಮದುವೆ ಮಾಡಿದ್ರ ಮಾಡೋದಪ್ಪ. ಅದು ಯಾವ ಲೋಕದಲ್ಲಿ ಉಂಟಪ್ಪ? ಇನ್ಲಿಂದ ಬಂದದಲ್ಲ, ಅದು ನಡೆದು ಬಂದದಲ್ಲ. ಕಪ್ಪಗೆ ಮದುವೆ ಮಾಡೋದು, ಕತ್ತಗೆ ಮದುವೆ ಮಾಡೋದು ನಡೆದು ಬಂದದ ತಾನೆ. ಕಣ್ಣೋಳು ನಿಜ. ಈಗ ನನಗೆ ಜ್ಞಾಪಕ ಬಂತು. ಈಗ ಹಿಂದೆ ಈ ಪ್ರಾಣಿಗಳು ಒಂದು ರಾಜ್ಯ ಆಳಿದ್ ಬಂತ. ಜನ ರೈತರ ಆಳದ್ ನೋಡಿನಿ, ರಾಜರ ಆಳದ್ ನೋಡಿನಿ. ಇದು ಪ್ರಾಣಿಗಳು ಆಡರ ಅಂತಿದ್ ಯಾವ ಮಾತಪ್ಪ? ಹೋಗ ಮುಂಡ ಕೂಸ ಹೇಳ್ತೀನಿ ಕೇಳು ಗಿಡ್ಡಿರಂಗ, ಈ ಕಥಾ ಕೇಳು. ಏನಾಗದ ಅಂತಂದ್ರೆ ಈ ಗೊದ್ದ ಇತ್ತಲ್ಲ, ಗೊದ್ದ ಆಗ ಅದು ರಾಜರಂತ ಒಂಟ ಗೊದ್ದ. ಈ ಹಂಟ ಗೊದ್ದ ಏನ್ ಮಾಡ್ತು, 100 ಆಳ ಕಟ್ಕೊಂಡು 100 ಆಳ ಬುಟ್ಕೊಂಡು ಚಿನ್ನದ ಕಿಂಡಿಲಿ ಪನ್ನೀರ್ ಮಾಡಿಸ್ಕೊಂಡು ಸೂಪರ್ 7 ಬ್ಲೇಡ್ ತಕೊಂಡು ಸೇವಿಂಗ್ ಮಾಡಿಸ್ಕೊತಾ ಇತ್ತು. ಯಾಕಪ್ಪ ಸೂಪರ್ 7 ಬ್ಲೇಡ್ ತಕೊಂಡು ಶೇವಿಂಗ್ ಮಾಡಿಸ್ಕತ್ತಿತ್ತ? ಆಗ ದೊಡ್ಡದಾಗಿತ್ತು, ಈಗ ಚಿಕ್ಕದಾಗೋಯ್ತು ಬ್ಲೇಡು. ಅದಕ್ಕೆ ಅದನ್ನ ಸೂಪರ್ 7 ಅಂದ್ಬಿಟ್ರು. ಆ ಸೂಪರ್ 7 ಬ್ಲೇಡ್ ತಕೊಂಡು ಸೇವಿಂಗ್ ಮಾಡಿಸ್ಕೊತಾ ಇತ್ತಲ್ಲ, ಯಾವ್ದೇ ಗೊದ್ದ. ಈ ಹಂಟ ಗೊದ್ದ ಮಾಡಿಸ್ಕೊಳ್ಳೋದು ಮುಂಚೋರಿ ಅವ್ರಣಿ ಅಡ್ಲಾಗೊಟ್ಟೋಯ್ತು. ಅವ್ರಣಿ ಇದ್ಯಾನಪ್ಪ ಈ ಮುಂಡ ಕುಸು ಕಾಕ್ಮಣಿ ಕುಕ್ಮಣಿ ತುಂಬ ಚಿಟ್ಟಾಳೆ ಎಣ್ಣೆ ನತ್ತುಂಬ ಹಾಕೊಂಡು ಬೊಡ್ಡಿ ಮಿಂಚ್ ಹೋಯ್ತಾಳಲ್ಲ ಅಂದ್ಬಿಡ್ತು ಗೊದ್ದ. ಅವ್ರಣಿಗ ಕ್ವಾಪ್ ಬಂದ್ಬಿಡ್ತು. ಅಯ್ಯೋ ನಿನ್ ವಡ್ಕಲ್ ಮೈಗೂ ನಿನ್ ಬಿರ್ಕಲ್ ತುಟ್ಗೂ ಕುಳ್ಳು ಸಂತಕ ಎಣ್ಗೋಯ್ತೀನಿ, ಸುಮ್ಮನೆ ಕೂತಿರು ಅಂದ್ಬಿಡ್ತು. ಇಲ್ಲಿ 100 ಆಳೋಗಿದ್ರಲ್ಲ ಕೆಲಸ ಮಾಡೋರು ಕಕ್ಕೋ ಅಂತ ನೆಗನಾಡ್ಬಿಟ್ರು. ಇವೇಡ್ ಮಾತ್ ಕೇಳ್ಕೊಂಡು ಗೊದ್ದನ್ಗ ಬಾಳ ಇದಾಗ್ಬಿಡ್ತು ಕಪ್ಪ. ಕ್ವಾಪ್ ಬಂದ್ಬಿಡ್ತು. ಇನ್ನು ನಾ ಯಾಕಿರ್ಬೇಕು ಈ ದರ ಮ್ಯಾಗ? T20 ತಕ್ಕಂಡಾಗ್ಲಿ, ಸತ್ತಿಗಲು ಸೇತುಗಾಗ್ಲಿ ಬಿದ್ದು ಸತ್ತೋಗ್ಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡ್ಕತು. ಅದಷ್ಟಕ್ಕಿಯೇ ಆಗೇನಾಗೋಯ್ತು ಅಪ್ಪ, ನಾನು ಸಾಯ್ತೀನಿ, ಕಪ್ಪಮ್ಮನ್ಗೋಗಿ ಒಂದೆರಡು ಮಾತಾಡ್ಬಿಡಮು, ನನ್ನ ಕಷ್ಟ ಸುಖ ಹೇಳ್ಕೊಳಮು ಅಂದ್ಬಿಟ್ಟದೆ. ಕಪ್ಪಮ್ಮನ್ಗೋಯ್ತು. ಮುಂದಕ್ಕೆ ಏನಾಯ್ತು ಹೇಳಪ್ಪ? ಕಪ್ಪ ಏನ್ ಮಾಡ್ತು ಗೊತ್ತಾ? ಎಂದಿಲ್ಲದ ಗೊದ್ರಾಯರು ಇವತ್ತು ಬಂದರಲ್ಲ ಅಂದ್ಬಿಟ್ಟದೆ. ಸಣ್ಣಕ್ಕಿ ಸಣ್ಣ ಬೇಡ ಹಾಕಿ ಸರಳೆ ಮತ್ತು ತುಪ್ಪ ಕಾಯಿಸಿ ಈ ಮಂಚದ ಮೇಲೆ ಮನಗಿತ್ತಲ್ಲ, ಬಿಸಿನೀರ ಕಾಯಿಸಿ ಕಪ್ಪ ಬಂದದೆ. 7 ಗೊದ್ರಾಯರೇ ಎಂದು ಇಲ್ಲದರು ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು. ನಿಮ್ ಕಷ್ಟ ಏನ, ನಿಮ್ ಸುಖವೇನ, ಇದ್ಯಾಕ ಮೊಕ್ಕಣ್ಣಾಗ ಮನಗಿದ್ದರಿ, ನಿಮ್ಗಿರೋ ಕಷ್ಟ ನನಗೂ ಒಂದ್ ಸ್ವಲ್ಪ ಇರ್ಲಿ, ಅದ್ಯಾರೋ ಇಂಕ್ರ 7 ಅಂತು. ಈ ಗೊದ್ಯಾನಂತ ಗೊತ್ತಾ? ಅಯ್ಯೋ ಹೋಗು ಕಪ್ಪೆಣ್ಣ, ನನ್ನ ಕಷ್ಟ ಯಾತಕ್ಕೆ ಹೇಳಿಯೇ? 100 ಆಳ ಕಟ್ಕೊಂಡು 100 ಆಳ ಬುಟ್ಕೊಂಡು ಚಿನ್ನದ ಕಿಂಡಿಲಿ ಪನ್ನೀರ್ ಮಾಡಿಸ್ಕೊಂಡು ಸೂಪರ್ 7ಲಿ ಸೇವಿಂಗ್ ಮಾಡಿಸ್ಕೊತಾ ಇದ್ದಿ. ಈ ಅವ್ರಣಿ ಹೊರ್ಕೊ ಹೋಯ್ತಿದ್ದ. ಇದೆಲ್ಗೆಪ್ಪ ಕಾಕ್ಮಣಿ ಕುಕ್ಮಣಿ ಕತ್ತುಂಬ ಚಿಟ್ಟಳ್ಳೆ ಎಣ್ಣೆ ನತ್ತುಂಬ ಹಾಕೊಂಡು ಬೊಡ್ಡಿ ಮಿಂಚ್ ಹೋಯ್ತಾಳಲ್ಲ ಅಂದ್ಬಿಟ್ಟಿ. ಅದಕ್ಕೆ ಆನಂತು ಗೊತ್ತಾ? ಅಯ್ಯೋ ನಿನ್ ವಡ್ಕಲ್ ಮೈಗೂ ನಿನ್ ಬಿರ್ಕಲ್ ತುಟ್ಗೂ ಕುಳ್ಳೂರ್ ಸಂತಕ ಎಣ್ಗೋಯ್ತೀನಿ ಅಂದ್ಬಿಡ್ತು. ನನಗೆ ಅಲ್ಲಿರೋರೆಲ್ಲ ನಗ್ನಾಡ್ಬಿಟ್ರು, ಎಲ್ಲ ಕಕ್ಕೋ ಅಂತ ನಗ್ಬಿಟ್ರು. ನಂಗೆ ನಾಯಿ ಆಗ್ಬಿಟ್ಟಿ. ಇನ್ಯಾತಕ್ಕಿರ್ಬೇಕು ಈ ಪಾಟಿ ಘಟ?
ಹೋಗಿ ನಾನು ಸತ್ತಿಗಾಲ ಸೇತುಗೆ ಬಿದ್ಕೋಬೇಕು ಇಲ್ಲ ಗಂಗರಾಜ ಮಡುಗ ಆರ್ಬಿಡ್ಬೇಕು ಅಂದ್ಬಿಟ್ಟದೆ ಬಂದು ನಿನ್ನ ಮನೆಗೆ ಒಪ್ಪಿಸ್ಬಿಟ್ಟು ಹೋಗವು ಅಂತ ಬಂದಿಂದು ಕಪ್ಪ್ಯಾನಂತ ಗೊತ್ತಾ ಅಯ್ಯಯ್ಯೋ ಅನ್ನವಳೆ ಗನ್ ಕಾತಿ ಗರುಡ್ ಕಾತಿ ಅವಳ ಕಾತ ಯಾತಕ್ಕೆ ಕೇಳಿಯೇ ನಾನು ಮುಡುಗುಂಡದ ಮುಳ್ಳಚ್ಚಮ್ಮನ ಹಬ್ಬಕ್ಕ ಮಾರಿ ಹಬ್ಬಕ್ಕೆ ಹೋಗಿದ್ನಲ್ಲ ನನ್ನ ಮಗಳು ಅಲ್ಲಿ ಕೊಟ್ಟಿದ್ನಲ್ಲಪ್ಪ ಮುಡುಗುಂಡಕ್ಕೆ ನಡುಕ್ಲವಳ ಅವಳಿಗೆ ಸೀರೆ ತಕೊಂಡು ಹೋಗ್ಬೇಕು ಕೊಳ್ಳಗಾಲ UAPSಲಿ ಬಟ್ಟ ಚೆನ್ನಾಗಿದ್ದಾವಂತ ಎಂದ್ಬಿಟ್ಟದೆ ನನ್ನ ಗಂಡನ್ಗೆ ಹೇಳ್ದಿ ನಿನಗೆ ಗೊತ್ತಿಲ್ಲ ಮುಂಡಕ್ಕೂಸ ಅವರಣಕ್ಕನ್ ಕರ್ಕೋ ಅಂದ ನನ್ನ ಗಂಡ ತಿನ್ಕೊಳವ ಅವರಣ್ಣಿನ ಹಾಕ ಕೊಳ್ಳಗಲ್ಕ ಹೋಗ ಮುಬ್ಬಕ್ಕ APS ಅಂಗಡಿಲಿ ಭಾಳ ಸೂಪರ್ ಬಟ್ಟೆಗಳಿದ್ದಾವಂತ ತಕ್ಕೊಡು ನಡ್ಯಕ್ಕ ಅಂತಂದು ಬಂದಾನಪ್ಪ ಬಂದ್ಬಿಟ್ಟದೆ ಅಲ್ಲೋಗಿ APS ಅಂಗಡಿ ಜವಳಿ ಅಂಗಡಿಲಿ ಎಲ್ಲ ಬಟ್ಟನು ಇಳುಕಿಸ್ತಿ ಧರ್ಮವರ ಕಾಂಜಿವರ ರೇಷ್ಮೆ ಬನಾರಸ್ಸು ಎಲ್ಲನೂ ಇಳುಕಿಸ್ಬಿಟ್ಟು ಏನಾಯ್ತು ಗೊತ್ತಾ ಇವ ನೋಡ್ ಕೂತಿರ್ಬೇಡ ಯಾರ ಅವ್ರಾಣಿ ಈಗ ಇದು ಕಸು ಬಂದ್ಬಿಡ್ತು ಒಟ್ಟ ಕಿಚ್ಚು ಮಾಡ್ಬಿಡ್ತು ಅಯ್ಯೋ ನೀ ಯಾನಾರಿ ಇಡ್ಸಿಯೇ ಅಚ್ಚಿ ಮಾದೇವನ್ ತಮ್ಮ ಆ ಮುಂಡಮ್ಮಂಗ ಇಡಕ್ಕೂ ಸರಿಯಾಗದ ನೀ ನೋಡಕ್ಕೂ ಸರಿಯಾಗದ ಆ ಮಾದೇವ ಇನ್ಯಾನ್ ಕೆಲಸ ಅವನ್ಗೆ ಅವ್ ಇಡ್ತ್ಲಿ ಅವನ ನೀ ನೋಡ್ತ್ಲಿ ಇದ್ದ ನಿನ್ ತಮ್ದಡ ತಿಕ್ಕ ತಲ್ಕಾಡ್ ಬಂದು ಸೀರ್ಬೇಕಾ ಎದ್ ನೆಡ ಯಾವ್ದಾರ ಎತ್ಕೊಂಡು ಅಂದ್ಬಿಟ್ಟ ಆಮೇಲೆ ನೋಡೋ ರಾತ್ನಾಗ ನನ್ನ ಗಂಡ ಅಷ್ಟು ಜನದಿದ್ರಾಗ ಮಾನ ಕಳ್ದಲ್ಲ ಅವ ಬೊಡ್ಡಿ ನೀನು ಅವಳು ಕರ್ಕೊಂಡು ಹೋಗಿದ್ದೆ ಇಲ್ಲ ನೀನು ನಿನ್ನ ಅಂದ್ಬಿಟ್ಟಿದೆ ಗುದ್ದಿ ಗೂದ ಕಡಸಿ ಎಣ್ಚಿನ ಆಗದ ನಾನು ಇಟ್ಟುಂಡು ಹಾಗಾರಿ ಇನ್ನೂ ಎದ್ದಿಲ್ಲಾನು ಅಯ್ಯೋ ಅದಕ್ಕೆ ಆಮೇಲೆ ಅನ್ನವಳು ಹಬ್ಬ ಗನ್ಕಾತಿ ಗಡ್ಕಾತಿ ಏಳು ಮ್ಯಾಕ್ಕ ಅಂದ್ಬಿಟ್ಟದೆ ಏನು ಮಾಡ್ತಂತ ಈ ಕಪ್ಪ ಗೊದ್ದನ ಏಳ್ಸ್ಕೊಂಡದೆ ಊಟ ಮಾಡಿಸಿ ಹೋಯ್ತು ಈ ಗೊದ್ದ ಏನ್ ಮಾಡ್ತು ಗೊತ್ತಾ ಈಗ ಮನ ಬಿಟ್ಬಿಡ್ತು ಕಾಗ ಮನ್ಗೋಯ್ತು ಅದು ಬಾರಿ ಕಿಲಾಡಿ ಕಾಗಲ್ವಾ ಹೇಳು ಆ ಕಾಗ ಮನ್ಗೋಗ್ಬಿಟ್ಟದೆ ಓಹೋ ಎಂದು ಇಲ್ದ ಗೊದ್ರ ಇವತ್ತು ಬಂದರಲ್ಲ ರಾಜರು ನಮ್ಮ ಮನೆಗೆ ಎಂದ್ಬಿಟ್ಟಿದೆ ಸಣ್ಣಕ್ಕಿ ಸಣ್ಣ ಬೇಡ ಹಾಕ್ಬಿಟ್ಟು ಸರಳ ಮತ್ತು ತುಪ್ಪ ಕಾಯಿಸಿ ಬಿಸಿನೀರು ಕಾಯಿಸ್ಕೊಂಡು ಏಳು ಗೊದ್ರ ಇರೇ ಇದೇನು ಈ ಥರ ಮೊಕ್ಕಣ್ಣಂಗೆ ಮನಗಿದ್ದೀರಲ್ಲ ನಿಮ್ಗೆ ಬಂದ ಕಷ್ಟ ನನಗೂ ಇರಲಿ ಇದೇನು ಸಮಾಚಾರ ಈ ಥರ ನೀವು ರಾಜ್ಯ ಹೇಳೋರು ಈ ಥರ ಮೊಕ್ಕಣ್ಣಂಗೆ ಮನಿಕೊಂಡ್ರೆ ಇದೇನು ಕತೆ ಅಂತ ಕೇಳ್ತು ಅಯ್ಯೋ ನನ್ನ ಕಥ ದೊಡ್ಡ ಕಥ ಕಾಗೆಣ್ಣ ಅದು ಯಾತಕ್ಕೆ ಕೇಳಿಯೇ ನಾನು 100 ಆಳು ಕಟ್ಕೊಂಡು 100 ಆಳು ಬಿಟ್ಕೊಂಡು ಚಿನ್ನದ ಕಿಂಡಿಲಿ ಪನ್ನೀರ್ ಬಿಟ್ಟು ಮಾಡಿಸ್ಕೊಂಡು ಸೂಪರ್ 7 ಬ್ಲೇಡ್ ತಗೊಂಡು ಸೇವಿಂಗ್ ಮಾಡಿಸ್ಕೊತಾ ಇದ್ದೆ ಹಾಗೇನಾಗೋಯ್ತು ಇನ್ನೇನಾಗೋಯ್ತು ಈ ಅವರಣೆ ಹೋಯ್ತಾ ಇದ್ದ ಅವರಣಿನ ಇದೇನಪ್ಪ ಕಕ್ಮಣಿ ಕುಕ್ಮಣಿ ಕತ್ತುಂಬ ಚಿಟ್ಟಳೆಣ್ಣ ನತ್ತುಂಬ ಹಾಕೊಂಡು ಬೊಡ್ಡಿ ಮಿಂಚ್ ಹೋಯ್ತಾಳಲ್ಲ ಅಂದ್ಬಿಟ್ಟು ಆಗ ಅಂದ್ಬಿಟ್ಟಾಗ ಏನಾಗೋಯ್ತು ಅದಂತೂ ನಿನ್ನ ಒಡ್ಕಲ್ ಮೈಗೂ ನಿನ್ನ ಬುರ್ಕಲ್ ತೊಟ್ಗೂ ಕುಳ್ನೂರು ಸಂತಗೆ ಎಣ್ಣಗೋಯ್ತೀನಿ ಅಂದ್ಬಿಡದ ಅದಕ್ಕೇನು ಮಾಡ್ದೆ ಅಲ್ಲಿರೋರೆಲ್ಲ ನನ್ನ ಕಕ್ಕೋ ಅಂತ ನೆಗನಾಡ್ಬಿಟ್ರು ಇನ್ನೀಗ ನನಗೆ ಮಾನ ಹೊಂಟೋಯ್ತಲ್ಲ ನಾ ಯಾತಕ್ಕೆ ಇರಬೇಕು ಈ ದರ ಮೇಲೆ ಈ ಪಾಪ ಮುಂಡ ಮಗನ ಘಟ ಅಂದ್ಬಿಟ್ಟದೆ ಹೋಗಿ ಸೊತ್ತಿಗಲ್ಲಿ ಸೇತುಗೆ ಬಿದ್ಕೋಬೇಕು ಅಂತ ಇದ್ದೆ ಕಾಗೆಣ್ಗೊಂದು ಸ್ವಲ್ಪ ಹೋಗ್ಬಿಟ್ಟು ಹೋಗಮು ಈ ಒಪ್ಪಿಸ್ಬಿಟ್ಟು ಹೋಗಮು ಈ ನ್ಯಾಯ ಅಂದ್ಬಿಟ್ಟದೆ ನಿನ್ನ ಮನೆಗೆ ಬಂದು ಅಯ್ಯೋ ನನ್ನ ಕತೆ ಈಗ ಆಯ್ತಾ ಈಗಂತಂದ್ಬಿಟ್ಟು ಇಷ್ಟೆಲ್ಲ ನಡೆದ ಮೇಲೆ ಈಗ ಅನ್ನಪ್ಪ ಗಂದ್ಲಾ ಬಾ ಅಯ್ಯೋ ಆಗಂತಂದ್ಬಿಟ್ಟಕ್ಕ ಕಾಗೆಣ್ಣ ಅಯ್ಯೋ ಅನ್ನವಳೆ ಗನ್ಕಾತಿ ಗರುಡ್ಕಾತಿ ಅವಂತ ನನ್ನ ಸಂತೆ ಆಗವತ್ಗೆ ನಾನು ಅನೂರು ಮಾರಿ ಹಬ್ಬಕ್ಕೆ ಹೋಗಿ ಪಡ್ಸಲ್ ಕೂತ್ಕೊಂಡು ಗಂಡ ಎಡ್ತಿ ಎಲ್ಲ ಆಡ್ಕ ಹಾಕತ್ತಾ ಇದ್ರೆ ನನ್ನ ನಾಲ್ಗೆ ಕೆಂಪಾಗಿದ್ದ ನೋಡು ಅಂತ ಕಿರಿದ್ ನೋಡ್ದಕ್ಕೆ ಇವತ್ತು ದಂಡಲ್ಲಿ ಕೂತ್ಕೊಂಡು ಸುಮ್ಮನಿರ್ಬಾರ್ದಾ ಯಾರ ಈ ಕಾಗ್ ಮುಂಡೆ ಅದಕ್ಕೆ ನಿನ್ ಕೋರಿ ಬಾಯಿಗ ನಿನ್ ಕರ್ಪುರ್ದು ಇಳ್ಳೆ ಬೇರೆ ಕೇಳು ಅತ್ತಾಗ ಉಗಿದ್ಬಿಟ್ಟು ಕೂತ್ಕೋ ಅಂದ್ಬಿಡ್ತು ಅಂದಾಗ ಏನಾಯ್ತು ಗೊತ್ತಾ ನನ್ನ ಗಂಡ ಅಂದ ನನ್ನ ಸೌತಿ ಜೊತೆ ನೀ ಯಾಕೆ ಮಾತಾಡಕ್ ಹೋದೆ ನನ್ನ ಸೌತಿಯಿಂದ ಇಷ್ಟೆಲ್ಲ ಅವಮಾನ ಪಟ್ಕೊಂಡಿಲ್ಲ ನಿನ್ನ ಕಪ್ಪು ಅಂತ ನಾನು ಒಂದಿನಾರು ಅಂದಿದ್ನ ನೀನು ಕರಿಮಣ ಕಂಡಾಗಿದ್ದೆ ನೀನು ಕರಿಮಣಿ ಕಂಡಾಗಿದ್ದೆ ನೀನು ಎಷ್ಟೊಂದು ಚೆಂದಾಗಿದ್ದೆ ನನ್ನ ನೆಡ್ತಿ ನೀನು ಅಂತಂದ್ಬಿಟ್ಟು ಅದು ಗಂಡ ಬಿಟ್ಕೊಟ್ಟಾರ ಗಂಡ ಹೆಂಡ್ತಿ ಬಿಟ್ಕೊಟ್ಟಾರ ಅವ್ರವ್ರ ಯಾವಾರ ನಮ್ಗೆ ಯಾತಿ ಬೇಕು ಇದು ಸುಮ್ನಿರ್ದೆ ಮಧ್ಯೆ ಆಗಂದ್ಬಿಡ್ತಾ ಒಂದ್ ತಿಂಗ ಮಾತಾಡ್ಸ್ತಿಲ್ವಂತ ಒಂದ್ ತಿಂಗ ಅದ ಹೆಂಗ್ ಬಿಟ್ಬಿಟ್ಟಿದ್ದಪ್ಪ ಇತ್ತಕ್ ತಿರ್ಕೊಂಡ್ರೆ ಅತ್ತಕ್ ತಿರ್ಕೊಳ್ಳದಂತೆ ಅತ್ತಕ್ ತಿರ್ಕೊಂಡ್ರೆ ಇತ್ತಕ್ ತಿರ್ಕೊಳ್ಳೋದಂತೆ ಈಗ ಆಗಿ ಇವು ಒಂದಲ್ಲ ಒಂದಿನ ರಾಜ್ಯ ಆಳಿ ಈಗ ಆಗೋಗ್ಬಿಟ್ಟವ ಮುಂಡಕುಸ ನಿನ್ನ ಅಬು ಒಂದ್ ರಾಜ್ಯ ಆಳಿದ್ದೋ ನಿನ್ಗೆ ಏನ್ ಗೊತ್ತು ಅದಕ್ಕೆ ಅಲ್ಲಿ ಕಪ್ಪಗ ಮದುವೆ ಮಾಡ್ತಾವ್ರ ಸರಿಯಾ ಸರಿ ಕಪ್ಪ ಎಲ್ಲ ತತ್ತ ಇಲ್ಲಿ ಬಾಳ ಬೇಜಾರಾಯ್ತ ಒಂದ್ ಬೀಡಿ ಕೊಡು ಕೊಪ್ಪ ಬೀಡಿನ ಇದ್ಯಾವ್ದಡ ಈ ಬೀಡಿ ಅಯ್ಯೋ ಇದು ಗಾಯತ್ರಿ ಬೀಡಿ ಕಣ್ಣ ಅಯ್ಯೋ ಕರ್ಮ ಇಂಚೋರು ಬರಲ್ಲವಾಗ ಮುಂಚೋರ್ಸಿದ್ರು ಬರಲ್ಲವಾಗ ಇದಪ್ಪ ಯಾತಕ್ ಬೇಕಾಗಿತ್ತಪ್ಪ ಇದೆಲ್ಲ ಈ ದೇವ್ರ ಹೆಸರನ್ನೆಲ್ಲ ಈ ಬೀಡ್ಗಳಿಗೆ ಇಟ್ಕೊಂಡು ಕ್ಯಾಕರ್ಸಿ ಉಗಿಯೋದ್ ಮಾಡ್ಕೊಂಡ್ಬಿಟ್ಟಾರಲ್ಲ ಈ ನಮ್ಮ ಜನಗಳು ಅದು ನಿಜವಿಯೇ ಕಣ್ಣ ನೀವು ಹೇಳೋದು ಕರೆಕ್ಟಿ ದೇವ್ರು ಉಗ್ದಾಗೈತೆ ಇವು ಮಾಡಿರೋದು ದೇವ್ರ ಹೆಸರು ಇಟ್ಟಿರೋದು ಬೀಡ್ಗ ಕರೆಕ್ಟ್ ಕಣ್ಣ ಈಗ ನೋಡಪ್ಪ ಗಿಡ್ಡಿರಂಗ ಇದೇನಪ್ಪ ಅಂದ್ರೆ ಇದೇನಪ್ಪ ಈ ಬೀಡಿ ಗಾಯತ್ರಿ ಬೀಡಿ ಗಣೇಶ್ ಬೀಡಿ ಲಕ್ಷ್ಮಿ ಬೀಡಿ ಇದೆಲ್ಲ ದೇವ್ರುಗಳಲ್ವಾ ಹೌದು ಇದನ್ನೆಲ್ಲ ಕೊಟ್ಬಿಟ್ಟು ಬಾಯಿ ಸಿಗಿಸ್ಬಿಟ್ಟು
ಕ್ಯಾಕರ್ಸಿ ಕೆಳಕ್ ಹೋಗಿತಾರಲ್ಲ. ದೇವ್ರಿಗೆ ಹೋಗ್ದಾಗೆ ಆಯ್ತದ. ಕರೆಕ್ಟು ಕಣೆ ಕರೆಕ್ಟು. ಅದು ಮಾಡೋ ಬದಲು ಮುಂಡೆತ್ತವ ಏನು ಮಾಡಬೇಕಾಗಿತ್ತು ಗೊತ್ತಾ? ಯಾವನೋ ಒಬ್ಬ ಮುಖ್ಯಮಂತ್ರಿ ಹೆಸರನ್ನೋ, ಒಬ್ಬ MLA ಹೆಸರನ್ನೋ, ಒಬ್ಬ ನೀರಾವರಿ ಸಚಿವನೋ, ಯಾವುದೋ ಒಬ್ಬ ಮಂತ್ರಿಗಳು ರಾಜಕೀಯದವ್ರ ಹೆಸರು ಇಟ್ಟಿದ್ರ ಕ್ಯಾಕರ್ಸ್ ಹೋಗ್ದಾಗೋದು. ಕೆಲಸ ಮಾಡೋರು ಅದು ಮುಗಿತಾರ ತಡುವನ್ನ ಕಿಚ್ಚಿಗೆ ಎಚ್ಚೆತ್ಕೊಂಡು ಕೆಲಸ ಮಾಡೋರು ಅಲ್ವಾ? ಹೋಗಿ ದೇವ್ರುಗಳ ಹೆಸರು ಕರೆಕ್ಟ್ ಕಣೆ ನಿನ್ನ ಮಾತು. ಈ ಚೆಂದಾಗಿ ಹೇಳ್ದ ಬಿಡು. ಅದಕ್ಕಿಂತಲೂ ಈಗ ಏನಾಗದ ಅಂತಂತಂದ್ರೆ ನಿನ್ ಗೊತ್ತಾ ಏನ? ಈಗ ಕಪ್ಪ ಮದುವೆ ಮಾಡ್ತಾರೆ ಅಂದ್ರೆ ಮಳೆ ಬಂತ. ಮೂಡು ಮುಂಡೆ ತವಕ ಕೆಲ್ಸವೇನ ಕೂತ್ಗೋ. ಈ ಆಮೇಲೆ ಇನ್ನೊಂದು ಕತಕ ಈ ಜಂತವ ನಾಡ್ತ ಕೆಟ್ಟೋಯ್ತು ಮುಂಡೆ ತವಕ. ನಾನು ಕೂತ್ಕೊಂಡು ಹೊಟ್ಟಿ ಬಾಕಲ್ಲಿ ಅವ್ರಟ್ಟಿ ಸುದ್ದಿ ಅವ್ರಟ್ಟಿ ನೋಡಿದ್ರೆ ಇಷ್ಟ ಆಗಲ್ಲ ತೂತು. ಬೇರೆಯವ್ರ ತೂತ ಆಡ್ಕೊಂಡು ಕೂತಿರ್ತಾವ ಜಗ್ಲಿ ಕಟ್ಟೆ ಮೇಲೆ. ಮಳೆಯಲ್ಲಿ ಬಿದ್ದದು ಈಗ ಆಯ್ತಾ? ಈಗೇನಾಗೋಯ್ತು ಅಂತಂದ್ರೆ ನಾನು 35ನೇ ತಾರೀಕಲ್ಲಿ ನಾನು ಸತ್ತೋಗಿದ್ದಿ. ಯಾಕಪ್ಪ ಮತ್ತೆ ಈಗ ಬದುಕಿದೆ ಮುಂಡಕ್ಕೂ ಗುಂಡ್ಕಲ್ನಾಗಿದೆ ಅಲ್ಲ. ನನ್ನ ಸಾಂತೆ ಮಗನ ಇದು ಯಾನ ಏನಿಗೆ ಹೆಣ್ಗಿಣ ಹಾಕಿದೆಯಪ್ಪ? ಅದೇ ಮಾಡಿದ್ದಿ ಎಳ್ಳ ಹಾಕಿದ್ಮೇಲೆ ಸತ್ತೋದಿ. ನಾನು ಜ್ಞಾನದಲ್ಲಿ ನೋಡ್ತೀನಿ ಹೋಗಿನಿ ಮ್ಯಾಕ ಎಣ್ಣೆ ಹಾಕಿದ ಮೇಲೆ ಮ್ಯಾಕ್ ಹೊಂಟದಿ. ಮ್ಯಾಕ್ ಹೊಂಟೋಗಿ ಅಲ್ಲಿ ಆನ್ ಮಾಡಾರ. ಏನ್ ಮಾಡಿದ್ರು? ಈ ಮಳೆಗಳೆಲ್ಲ ಮಟ್ ಮನೆ ನೇಗ್ ಸೇರಿದ್ದೋ ಮ್ಯಾಲ. ಮಳೆಗಳೆಲ್ಲ ನೇಗ್ ಸೇರಿದ್ದು. ಹೇಳು. ಈ ಸಾತಿ ಈ ಚಿತ್ತ ಆದ್ರಿ ಅನಾದ್ರಿ ಅಂತವಲ್ಲ ಪಾಪ ಮುಂಡ ಮಳೆಗಳೆಲ್ಲ ಸೇರ್ಕೊಂಡು ಮಟ್ ಮಲ್ ಕುಂತವ. ನಾನು ಎಣ್ಣ ಹಾಕದೆ ಇಟ್ಟು ಮೇಲೆ ತಂಬ್ಕೊಂಡೋಗಿ ಯಾನ್ ಮಾತಾಡ್ಕೊಂಡು ಈ ಮುಂಡೆ ಅಂತ ಕೂತಿದ್ದಿ. ಮೂಲಲ್ಲಿ ಕೂತಿದ್ದಿ. ಇನ್ ಮೂಲ ಮುಂಡ ಮಂಗ್ತಾನೆ ನೀನು. ಹೇಳು. ಒಂದಂತದ ಭೂಲೋಕಕ್ಕ ಮಳುಬಾರ್ದು. ಯಾವ್ದಾ? ಈ ಆದ್ರಿ ಅದೇನಪ್ಪ ಆದ್ರಿ ಅರ್ಧ ಬೀಸೋದು ಗಾಳಿ. ಕಣಿಗಳು ಭೂಲೋಕಕ್ಕೆ ಮಳುಬಾರ್ದು. ಜನಗಳಿಗೆಲ್ಲ ತೊಂದರೆ ಕೊಡ್ಬೇಕು. ಜಂಬೇಚ್ಕೊಂಡದ ಮುಂಡ ಮಕ್ಳಿಗೆ, ಅನಿಷ್ಟ್ ಮುಂಡ ಮಕ್ಳಿಗೆ. ಹೌದು, ನಮ್ಮನ್ನೇ ಕೆಲವು ಇನ್ನೊಂದು ಸೀಜನ್ ಬಾರೆ ಒಡೆಯಕ್ ಬಂದ್ಬಿಡ್ತಾರ ಇಲ್ಲಿಗೆ. ನಿಜ ಹೇಳು. ಅವ್ರ ನರ ಕಟ್ ಮಾಡ್ಬೇಕು. ಅವ್ ಮಾತಾಡ್ಕೊಂಡದ್ದು ಕರೆಕ್ಟಿಯೇ. ಮತ್ತೆ ಜಂತ ನಡ್ತ ಕೆಟ್ಟೋಗೋದಲ್ಲ. ಏನಾರು ದೇವ್ರು ಸಿಕ್ಬಿಟ್ರಿ ಇದೇ ಮಾನವ ದೇವ್ರನ್ನೇ ತಿನ್ಕೊಂಡನು. ಅವ್ನು ಆಗೇನಾಗೋಯ್ತು, ನಾನು ಧ್ಯಾನ ಮಾತಾಡ್ಕಡಿ ಇಲ್ಲೂ ಒಬ್ಬನ ಮಾನವ ಇವನಿ ನಿನಗೂ ಗಾಚಾರ ಬಿಡಿಸ್ತೀನಿ ಅಂದ್ಬಿಟ್ಟು ನಮ್ಮ ಊರಲ್ಲಿ ಕೂತೀನಿ. ಎಲ್ಲನೂ ಕೇಳ್ಕ ಕೂತೀನಿ. ಕೂತ್ಕತ್ಲೆ ಏನಾಗೋಯ್ತು, ಈ ಮಳೆಗಳೆಲ್ಲ ಆದ್ಮಾಡ್ಗಿ ಪಾಸ್ ಮಾಡ್ಬಿಟ್ರು. ಸರಿ, ನಾವು ಯಾರು ಭೂಲೋಕಕ್ಕೆ ಮಳುಯೋದಿಲ್ಲ, ಭೂಲೋಕದಲ್ಲಿ ಯಾರು ಬೆಳಬಾರದು, ಇನ್ ಮಾಡುವುದವ್ರಿಗೆ 101 ರೂಪಾಯಿ ಅಪರಾಧ ಅಂತ ನೇಮಿಸ್ಬಿಟ್ರು. ಸರಿ, ಯಾವ್ದಾ ಗೌಡ್ ಮಳೆ. ಆ ಗೌಡ್ ಮಳೆ ನಿಲ್ಸೋದಕ್ಕೆ ಆಯ್ತು ಕಣ್ಣೆ ಅಂತ ಮ್ಯಾಕೆ ಎಲ್ಲ ಎದ್ಬಿಟ್ರು. ನನಗೆ ಇನ್ನೂ ಒಂದು ಸ್ವಲ್ಪ ನೋಡ್ದಿ, ಮುಂಡ ಮಕ್ಳ ನನ್ನ ಕೈಗೆ ಸಿಕ್ತಿದ್ರಿ ನೀವು ಅಂದ್ಬಿಟ್ಟದೆ. ಇನ್ನು 46ನೇ ಡೇಟ್ ಬಂತಲ್ಲ, ಆವತ್ತು ಎಣ್ಣೆ ಹಾಕೊಂಡು ಅದೇ ಅಲ್ಲಿಗೆ ಒಂದು ಚಿತ್ತ ಮಳೆ ಏನ್ ಮಾಡ್ಬಿಡ್ತು, ಚಿತ್ತಕ ಊದ್ಬಿಡ್ತು ಮಳೆ. ಇಲ್ಲ ಭೂಲೋಕಕ್ಕೆ ಚಿತ್ತ ಮಳೆ ಹೋಯ್ತ. ಚಿತ್ಕ ಹೋಯ್ತಲ್ಲ ಚಿತ್ಕನೆ ಅದು ಊದ್ಬಿಡ್ತಾ. ಇಪ್ಪ ಪುಂಡ ಮಕ್ಕ ಜನ ಏನ್ ಮಾಡಿರು, ಎಂದು ಮಾಡುವುದಲ್ಲ ಇವತ್ತು ಊದ್ಬಿಡ್ತು. ಪರವಿಲ್ಲ, ನಾವು ಈಗೆಲ್ಲ ಸೇರ್ಕೊಂಡು ನಾವು ಬಿತ್ತನೆ ಮಾಡ್ಬಿಡ. ಇನ್ನಾರ ಮಾಡೋಯ್ತ, ಬರಗಾಲ ಮಾಡೋಯ್ತದ, ಕೇಡ್ಗಾಲ ಮಾಡೋಯ್ತದ, ಕಿಚ್ಗಾಲ ಮಾಡೋಯ್ತದ. ಈ ಪುಂಡ ಮಕ್ಕ ಸುಮ್ಮನಿರ್ಬೇಕಲ್ಲ. ಇವರೆಲ್ಲ ಹೋಗಿ ತಕೊಂಡೋಗಿ ಬಿತ್ತನೆ ಎರ್ಚ್ಬಿಟ್ಟು ಹೊಲಕ ಬಿತ್ತನೆ ಎರ್ಚ್ಬಿಟ್ರ. ಈ ಉಯ್ತಲ್ಲ ಮಳೆ, ಚಿತ್ತ ಮಳೆ ಮುಕ್ಕಣಿ ಹೇಳು. ಇದನ್ನ ಅಪರಾಧ ಹಾಕಕ್ಕ ಮ್ಯಾಲ ಸೇರ್ಬಿಟ್ಟಾರ ನ್ಯಾಯಕ. ಮೊದ್ಲು ತೀರ್ಮಾನ ಮಾಡ್ಕೊಂಡಿದ್ವಲ್ಲ, ನ್ಯಾಯಕ್ಕೆ ಸೇರ್ಬಿಡ್ತರು. ಸರಿ, ಚಿತ್ತಮಳನ ಕರೆಸ್ತರು. ಚಿತ್ತಮಳೆ, ನಾವು ತೀರ್ಮಾನ ಮಾಡಿದ್ಯಾನ 101 ರೂಪಾಯಿ ಅಪರಾಧ ಕೊಡ್ಬೇಕಾಯ್ತ, ನೀ ಭೂಲೋಕಕ್ಕೆ ಮಾಡಿದ್ರೆ ಅಂತ ತೀರ್ಮಾನ ಮಾಡಿರ್ಲಿಲ್ವಾ? ಸತ್ಯ, ಕರೆಕ್ಟು. ನೀ ಯಾಕೆ ಊದ? ಅದಕ್ಕಂತೂ ಅಯ್ಯೋ ಪಾಪ್ಗೇಡ್ ಮುಂಡ ಮಕ್ಕಳ ಹೇಳ್ತೀನಿ ಕೇಳಿ. ಭೂಲೋಕಕ್ಕೆ ಮಳ ಉಯ್ಬೇಡ ಅಂದ್ರೆಲ್ಲ, ಭೂಲೋಕದಲ್ಲಿ ಜನಗಳ ತವ ಇನ್ನೂ ಜಂಬಿತ್ತು, ಅಷ್ಟು ಬಿತ್ತನೆ ಮಾಡಿಕೊಂಡಿದ್ರು. ಈಗ ನಾವು ಊದದ್ ಕೆಲವು ಮನೆ ಬಿತ್ತನೆಲ್ಲ ಹೊಲಕ್ಕೆ ಏರ್ಸ್ಬಿಟ್ರು. ಮುಂಡ ಮಕ್ಕ ಆಯ್ಕೊಳಕ್ ಹೋದಾರ ಇಲ್ಲ, ದರಿದ್ರತ್ಕ ಸಾಯ್ಲಿ ಅಂತ ನಾನು ಊದಿ ಅಂತೂ ಅದೇ ಅಂತ ಹಾಕಿತ್ತಲ್ಲ ಮೊದಲು ಮಳೆ ನೋಡು. ಮತ್ತ ಎಲ್ಲ ಕಾಕ ಕೋತಲ್ಲಿ ಎಗ್ಲಾಡಿ ನೀ ಮಾಡ್ದೆ ಸರಿ ಮುಂಡ ಮಕ್ಕಳ ಅಂತೂ. ಆಗ ಮಳೆ ಉದ್ದಪ್ಪ ಈ ಲೋಕಕ್ಕ. ಮಳೆ ಉಯ್ಯೋದಿಲ್ಲ, ಬೆಳೆಯೋದಿಲ್ಲ, ಇನ್ನು ಬರಗಾಲ ಜಾಸ್ತಿನೇ ಬರ್ತದ. ಈಗ ಅವ್ರಿವ್ರ ಮಾತಾಡ್ಕ ಕೂತ್ಕೊಳ್ಳಲ್ವಾ? ಹೌದು, ಈ ಕಾಲದಲ್ಲಿ ಮಳೆ ಅಲ್ಲಿ ಊದೋದು. ಹೌದೌದು. ಆಮೇಲೆ ಇನ್ನೊಂದು ಕತಕ, ಈ ಮಾನವ್ರಿಗೆ ಬರೀ ಕೇಡ್ಗಾಲ ಬುದ್ಧಿ. ಆಮೇಲೆ ಮಳೆ ಬೀಳ್ದಿರುವ ಮಳೆ ಮ್ಯಾಕ್ ಹೋಗಿ ಉಳಿಸಿರಂತ ಅದೇನ ತಳ್ಳಿಬಿಟ್ಟದಂತ.
ಅದೇ ಬಿತ್ತನೆ ಮಳೆ. ಆ, ಅದೇ ನಮ್ಮ ಸರ್ಕಾರದವ್ರು ಮಾಡ್ರಕ್ಕಪ್ಪ ಈಗ. ಅದ್ನೇ ಇವ್ರು ಬಿತ್ತನೆ ಮಾಡ್ರಂತ. ಅದ್ಯಾನ್ ಬಿತ್ತನೆ ಮಾಡಿರಪ್ಪ, ಬೀಜ ಬಿತ್ತೀರಾ? ಅದೇನ ತಗದ್ ಮ್ಯಾಕ್ ಹೋಗ್ಬಿಟ್ಟಾರಂತ, ಆ ಮಳ ತಕ್ಕವನ್ ಕೆಳಕ್ ಹಿಡ್ದಾರಂತ, ಇವ್ರು ಬೆಳಕ ಉಂಡರಂತ. ಯಾರು ಉಣ್ಣಲ್ಲ, ಮಂತ್ಲು ಎಲ್ಲ ಹುಡುಗೋಯ್ತಾರೆ ಮಳೆ ನಂಬ್ಕೊಂಡಮ್ಮ. ಈಗೆಲ್ಲ ಎದ್ದು ಬಿಡೋದಿಲ್ವಾ? ಹೋಗಿ ನನ್ನ ನೋಟ ಮೇಲೆ ನಿನ್ನ ನೋಟ, ನಿನ್ನ ನೋಟ ಮೇಲೆ ನನ್ನ ನೋಟ ಇಂದ್ಬಿಟ್ಟು ಎಲ್ಲ ಸೇರ್ಕೊಂಡು ನಾನು ಬೆಂಗ್ಳೂರಿಗೆ ಹೋಯ್ತೀನಿ, ನಾನು ಬೆಂಗ್ಳೂರಿಗೆ ಹೋಯ್ತೀನಿ ಅಂದ್ಬಿಟ್ಟು ಅಲ್ಲಿ ಯಾನಪ್ಪ ಅಲ್ಲಿ ಬೆಂಗ್ಳೂರ್ಲಿ ಎಲ್ಲ ಅವ್ರ ಜಾಗ ನೋಡ್ರ ಹೇಳ್ಕ ಒಂದು ಕಾಲಿಯ ಮನ ಮುಂಚೋರಿಗೆ. ಒಬ್ಬ ನಂಟು ಬಂದ ಅದ್ರ ಮನೆ ಕಳಕ್ ಜಾಗಿಲ್ಲ, ಒಬ್ಬ ಎತ್ತು ಬಂದ್ರೆ ಹತ್ತ ಮಾದಿರಿ ಎಲ್ಲ ಅಲ್ಲೇ ಮನೆ ಕತ್ತಾರ. ಅಯ್ಯೋ ನನಗೆ ನಾಚ್ಬಿಟ್ಟು ಹೋಗ್ಬಿಟ್ಟು ನನ್ನ ಕಥ ಯಾತೆ ಕೇಳಿಯೇ ಬ್ಯಾಡಪ್ಪ, ಅಷ್ಟು ಇಲ್ಲ ಬೆಂಗ್ಳೂರಿಗೆ ವಾಗದ್ ಬಿಟ್ಬಿಟ್ಟಿದ್ದಾನು. ಅದ ಹತ್ತವಳಿಂದ ವಾಗದ್ನೆ ಬಿಟ್ಬಿಟ್ಟ ಏನೋ. ಅಯ್ಯೋ ಅದು ಒಂಥರ ಸರಿ ಬಿಡು. ಅಲ್ಲಿ ಯಾನ್ ಸುಖ ಹುಚ್ಚೆದ್ಕೋಯ್ತವ ಮುಂಡೆವು ತಾನೇ. ಅದಕ್ಕೆ ಅದೇನ ಬೈರೂಪ ನೋಡ್ಬೋದ, ಅದೇನ್ ಬಟ್ಟೆ ಇಕ್ಕಂಡವ. ಆಹಾ ಮೊನ್ನೊಬ್ಬ ಒಯ್ತಾ ಇರೋಳು ಮೊನ್ನೆ ಅನ್ನಾಶಿಪುರದಲ್ಲಿ ನೋಡೋ ಮಂತೊಂದು ಮೀಟ್ರ್ ಬಟ್ಟೆ ತಕೊಡು ಅಂದದ. ನಾವೇನು ತಕೊಟ್ಬಿಡೋನು ಕಣ್ಣ, ತೋಳ್ಬೇಡಿ ಮಾಮೂಲಿ ಸುಮ್ಮನೆ ಇದು ನಾವು ಸ್ಟ್ಯಾಂಡು ಬನ್ನಿ ನಿಕ್ಕಳಲ್ವಾ ಅದನ್ನು ಇಕ್ಕೊಂಡು ಹೋಯ್ತಾಳಲ್ಲ ನೋಣ. ಇದು ಹೆಂಗ್ಸುರು ಕೂಟುವ. ಅದಕ್ಕೆ ಇದಕ್ಕೊಂದು ಗಾದಿ ಹೇಳ್ತಾರ ಗೊತ್ತಾ? ಈಗ ಏನಪ್ಪ ನಿನ್ನ ಗೊತ್ತು ನಿನ್ಗೆ ಯಾವ ಊರ ಅಂತಂತಂದ್ರೆ ಈ ನಮ್ಮೂರ್ ಪಕ್ಕದಲ್ಲಿ ಅದಲ್ಲ ಉತ್ತಂಬಳ್ಳಿ. ಉತ್ತಂಬಳ್ಳಿ ಹೇಳು ಹೇಳು ಹೇಳು. ಆ ಉತ್ತಂಬಳ್ಳಿಲಿ ಒಬ್ಬ ಆಚಾರಿ ಬಂದು ಊರಿಗೆ ಸೇರ್ಕೊಂಡ. ಆಚಾರ್ರು ಆಮ 30 ವರ್ಷ ಆಗಿತ್ತು ಊರಿಗೆ ಸೇರ್ಕೊಂಡು. 30 ವರ್ಷ ಆಯ್ತಲ್ಲ, ಊರ್ಲಿ ಎಲ್ಲ ನಂಬಿಕೆ ಆಗಿದ್ರು. ಆ ಚಮನ್ ಮಲ್ಲಕ್ಕನ್ಗೆ ಕಾಸು ಸರ ಮಾಡಿಕೊಟ್ಟ, ಈ ಚಮನ್ಗೆ ನಿಂಗಕ್ಕನ್ಗೆ ಚೇನ್ ಸರ ಮಾಡಿಕೊಟ್ಟ, ಮತ್ತೊಬ್ಬಳಿಗೆ ನೆಕ್ಲೆಸ್ ಮಾಡಿಕೊಟ್ಟ. ಚೆನ್ನಾಗ ಚಿನ್ನ ಕೆಲಸ ಮಾಡ್ತಿದ್ದ. ಒಕ್ಕಂಡಿದ್ದ ಕಣಿಯೋಳು ಒಕ್ಕಂಡಿರ್ತ್ಲಿ ಏನಾಗೋಯ್ತು, ಇನ್ಯಾನ್ ಮಾಡಿದ್ರು ಊರ್ಲಿ ಐಕ್ಳೆಲ್ಲ ಸೇರ್ಕೊಂಡವ. ನಾವು ಒಂದು ನಾಟಕ ಆಡವು, ಆ ಊರ್ಲಿ ದಕ್ಷಿಣ ಮಾಡ್ತಾರೆ, ಈ ಊರ್ಲಿ ರಾವಣ್ ಮಾಡೋಣ, ಅಲ್ಲಿ ದಕ್ಷಿಣ ಮಾಡೋಣ, ಅಲ್ಲಿ ಮಹಾಭಾರತ ನಡೀತದೆ, ನಮ್ಮ ಊರ್ಲಿ ಒಂದು ಮಹಾಭಾರತ ಮಾಡಮು ಅಂದ್ಬಿಟ್ಟದೆ ತೀರ್ಮಾನ ಮಾಡಿಕೊಂಡ್ರು. ತೀರ್ಮಾನ ಮಾಡ್ಕೊಂಬಿಟ್ಟು ನಾಟಕ ಸೇರ್ಬಿಟ್ರು. ಊರಿಗೊಂದು ಹೊಕ್ಲು ಆಚಾರಿ ಬಿಟ್ಬಿಟ್ಟಾರ. ಇದುಂಟಾ ಆಚರಣ ನೀನು ಬಂದಯ ನಾಟಕ ಇಂದ್ರು. ಆ ಮುಡಕ್ಕೂ ಸುಮ್ಮನಿರ್ಬಾರ್ದ, ನಾನು ಬತ್ತೀನಿ ಅಂತ ಒಪ್ಕೊಂಡ. ಆ ಮುಂದೆ ಐಡಿಯಾಕ್ಕೆ ಒಪ್ಕೊಂಡ. ಇವ್ರಿಗೆ ಗೊತ್ತಿಲ್ಲ. ಅಂತೂ ಇಂತೂ ನಾಟಕ ಪ್ರಾಕ್ಟೀಸ್ ಆಯ್ತು. ಕಣ್ಣೂರು ಸಿದ್ದಗೊಂಡು ಕರ್ಕೊಬಂದು ಕಲ್ತ್ಬಿಟ್ರು ಮೇಸ್ಟರ್ನ. ಅವ ಏನು ಸುಮ್ಮನೆ ಚೌಕ ಬಡ್ಕ ಹೇಳ್ತಾ ಇದ್ದ. ಕಣ್ಣೂರು ಸಿದ್ದಗೌಡ್ರು ಅವ ಚೌಕಲ್ಲ ರಬ್ಬರ್ ಬಡ್ಕ ಹೇಳೋದು. ಕಣಿಯೋಳು ತಪ್ಪಾಗಿ ಹೋಗ್ಬಿಟ್ರ. ನಮ್ಮಲ್ಲೂ ಒಬ್ಬ ಮೇಷ್ಟಿದ್ದ, ಅವನು ಹಾಗೆ ಕಣಿಯೋಳು. ಹಾಗೇನಾಗೋಯ್ತು, ಈ ಆಚಾರಿ ನಾಟಕ ಸೇರ್ಬಿಟ್ಟ. ನಾಟಕ ಗ್ಯಾಜ್ ಪೂಜೆನೂ ಆಗೋಯ್ತು, ನಾಟಕ ಡೇಟು ಫಿಕ್ಸ್ ಆಗೋಯ್ತು. ಇವೇನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ ಹೇಳು? ಅಕ್ಕದ ಮನೆಗೆ ಪಕ್ಕದ ಮನೇಲಿ ಕಾಸು ಸರ, ಚೈನ್ ಸರ, ನೆಕ್ಲೆಸ್ ಸರ ಎಲ್ಲ ಮಾಡ್ಕೊಟ್ಟಿದ್ನಲ್ಲ, ಅದು ಜ್ಞಾಪಕ ಬತ್ತು. ಇನ್ನೇನ್ ಮಾಡ್ದ? ದ್ರೌಪದಿ ಪಾತ್ರ ಮಾಡ್ಬಿಟ್ಟಿದ್ದ. ಸಣ್ಣ ಸ್ವರ, ಸಣ್ಣ ದನಿ, ಚಂದ ಮಾಡ್ತಾನ, ಪಾರ್ಟ್ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ. ಕವ್ವ ನಿಂಗಾಚಾರಿ ಚೆನ್ನಾಗಿ ಆಡ್ತಾನೆ, ಭಾಳ ಪಸಂದಾಗ ಆಡ್ತಾನೆ. ಹಾರ್ಮೋನಿಯಂ ನಿಂತ್ಕೊಂಡ್ರೆ ಎಣ್ಣೆಕ್ಳಗೆ ಮಾತಾಡ್ತಾನೆ, ಕುರುಬುರು ಮುಸುರಿ ಕಂಡಾಗ ಮಾತಾಡ್ತಾನೆ ಅಂದ್ಬಿಟ್ಟದೆ. ಇವರೆಲ್ಲ ಸೇರ್ಕೊಂಡು ಏನು ಮಾಡ್ಬಿಟ್ರು, ಭಾಳ ತಮಾಷೆ ಮಾಡ್ತಿರಲ್ಲ. ಅವತ್ತಿನ ಮಾರ್ನಗ ನಾಟಕವಲ್ಲ, ವಾದ ಕಮಲ ಕೈಯಿಂದ ಯಾನ ನಿಂಗಾಚರಣ, ನೀ ಚೆನ್ನಾಗಿ ಹೇಳ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ ನೀನು ಅಂದ. ಇಂಕ ನಾಳೆಗೆ ನಾನು ಪಾರ್ಟ್ ಮಾಡಬೇಕು, ನನಗೆ ಚೈನ್ ಸರಿಯಿಲ್ಲ, ಕಾಸು ಸರಿಯಿಲ್ಲ, ನಿನ್ನ ಕಾಸು ಸರ ಮಾಡ್ಕೊಟ್ಟಿನಲ್ಲ, ಆ ಕಾಸು ಸರ ಕೊಡು ಅಂತ ಇಸ್ಕೊಂಡ. ಎಲ್ಲರ ತಾವ್ ಹೋಗಿ ಏನೇನು ಮಾಡ್ಕೊಟ್ಟಿದ್ದ ಅದನ್ನೆಲ್ಲನೂ ಕಲೆಕ್ಷನ್ ಮಾಡ್ಕೊಂಡ. ಬುದ್ಧಿಯಲ್ಲಿ ಬಂತು ಅವ್ರಿಗೆ. ಏಳು ಒಂದು ಪುಟ್ಟ ಚಿನ್ನ ಆಯ್ತು. ಒಂದ್ ಪುಟ ಚಿನ್ನ ಆಯ್ತಲ್ಲ, ಎಲ್ಲನೂ ಹಾಕೊಂಡದ ನಲ್ಕ ಗಿಲ್ಕಂದು ನಾಟಕ ಬಂದ. ಈ ನಾಟಕ ನೋಡೋರಲ್ಲ, ಅದು ನನ್ನ ಚೈನು, ಅದು ನನ್ನ ಕಾಸು, ಅದು ನನ್ನ ನೆಕ್ಲೆಸ್ ಅಂತ ಮಾತಾಡ್ಕತ್ತವ್ರ. ನಾಟಕ ನೋಡ್ತಾ ಯಮ್ಕ ನನ್ನ ಸಾಂತಿರು ಈ ನೋಡ್ತಿದ್ದೆ ನಾನು. ಆಗೇನಾಗೋಯ್ತು, ಹಾರ್ಮೋನಿಯಂ ಮೇಷ್ಟ್ರು ಕಣ್ಣು ಸಿದ್ದಗೌಡ ಬಾರಿಸಿದ್ನಲ್ಲ ಪದವ, ಆ ಪದ ಬಿಟ್ಬಿಟ್ಟ. ಆ ಪದ ಬಿಟ್ಬಿಟ್ಟು ಯಾನ್ ಹೇಳ್ತಾನ, ನೋಡಿಕೊಳ್ಳಿ ಕಾಳಚಾರ್ಯ, ನಾಳೆಗೆ ಮಾತ್ರ ಸಿಕ್ಕದಿಲ್ಲ ಗೀಳಚಾರ್ಯ. ನೋಡಿಕೊಳ್ಳಿ ಕಾಳಚಾರ್ಯ, ನಾಳೆಗೆ ಮಾತ್ರ ಸಿಕ್ಕದಿಲ್ಲ ಗೀಳಚಾರ್ಯ. ಓ ಮೇಷ್ಟ್ರು ಯೋಗ ಕೊಟ್ಟಿದ್ ಪಾತ್ಬಿಟ್ಟು ಆಡ್ಬಿಟ್ಟು ಇದು ಎತ್ಗಣ ಇದು ಎತ್ಕೊಂಡಲ್ಲ, ಆ ಮೇಷ್ಟ್ರಿಗೆ ತಬ್ಬಿಬಾಗೋಯ್ತು. ಅಪ್ಪ ನಾನು ಇವಳು ಬಾರಿಸ್ತಿದ್ದದೆ ಒಂದು ಬಟ್ಟು, ಈ ಮಾಡ್ತಿರೋದೇ ಒಂದು ಪದ, ಇದ್ಯಾನಪ್ಪ ಅಂತ ಅವ್ನಿಗೆ ಅನುಮಾನ ಬಂತು. ಆಮೇಲೆ ಏನ್ ಮಾಡ್ದ ಗೊತ್ತಾ? ಅಂತೂ ಇಂತೂ ನಾಟಕ ಆಗೋಯ್ತು, ಮಂಗಳಾಗೋಯ್ತು. ಮಂಗಳಾಗಿ ಆಚಾರಿ ನೋಡ್ತಾರೆ, ಆಚಾರಿ ಪುಟ್ಟ ಚಿನ್ನ ತಕೊಂಡು ಪಾರ್ಸಲ್ ಆಗೋಗನೆ.
ಎಲ್ಲಾರು ಚಿನ್ನನು ಈಸ್ಕೊಂಡು ಎಲ್ಲಾರು ಚಿನ್ನ ಇಸ್ಕೊಂಡಿದ್ನಲ್ಲ ಪಾರ್ಸಲ್ ಆಗೋಗನ ಈ ಬೀದಿಲಿ ಕಸ ಗುಡ್ಸಕ್ ಬಂದಲ್ಲ ಲಕ್ಷ್ಮಕ್ಕ ನಮ್ಮನ ಪಕ್ಕದಲ್ಲಿ ಇದ್ದಲ್ಲಪ್ಪ ಆಗ ಊತಂಬಳಿಲಿ ನಾವು ಇದ್ವಲ್ಲ ಆಗ ಪಕ್ಕದಲ್ಲಿ ಇದ್ದಲ್ಲ ಲಕ್ಷ್ಮಕ್ಕ ಆ ಲಕ್ಷ್ಮಕ್ಕ ಏನ್ ಮಾಡ್ದ ಪಕ್ಕದವಳು ಕೇಳ್ದ ಅಕ್ಕ ಅಕ್ಕ ನಿಂಗ ಚರಿ ಕಂಡ್ಯಾ ಅಕ್ಕ ಅಕ್ಕ ನಿಂಗ ಚರಿ ಕಂಡ್ಯಾ ಅಂದ ಅಮ್ಮಿ ಅದ್ಯಾಕ ನಿಂಗ ಚರಿ ಕೇಳಿ ಅಂತ ಬಂದ ಮಲ್ಲಕ್ಕ ರಾತ್ರಿ ನನ್ನ ಕಾಸು ಸರ ಇಸ್ಕೊಂಡು ಹೋಗಿದ್ದ ಎಲ್ಲೋ ಇನ್ನೂ ನಿದ್ಗೆಟ್ಟು ನಾಟಕ ಆಯ್ತಲ್ಲ ಬೆಳಗಾನ ನಿದ್ಗೆಟ್ಟಿದ್ನಲ್ಲ ಇನ್ನು ಮನ್ಗನ ಮುಡಕುಸು ಸಾಯಂಕಾಲ ಈಸ್ಗಳವು ನಾಳಗಾರ ಈಸ್ಗಳವು ಅದು ಎಲ್ಲಿ ಗುಂಟೋದನ ಅಂದ್ಬಿಟ್ಟದ ನಾನು ಸುಮ್ಮನೆ ಓತ್ ಮೂಡ್ನೊತ್ತು ಗೊತ್ತು ಇನ್ನೂ ಎದ್ದೇ ಇಲ್ವಲ್ಲಕ್ಕ ಅಂದ ಅಮ್ಮೇ ನೀನು ಕಾಸು ಸರ ಕೊಟ್ಟಿದಯಾ ಅಯ್ಯಯ್ಯೋ ನಾನು ಅವಲಕ್ಕಿ ಸರ ಕೊಟ್ಬಿಟ್ಟಿನಿ ಇನ್ನು ನನ್ನ ಗಂಡನ್ಗೆ ಹೇಳಂತಾಡಿ ಅಂದ್ಬಿಟ್ಟದ ಗಂಡದಿರಿಗೆಲ್ಲ ಗೊತ್ತಾಗೋಯ್ತು ಹಬ್ಕತು ಆಚಾರಿ ಮನ್ಗೋಯ್ತಾರೆ ಎಲ್ಲಿದ್ದು ಎಲ್ಲ ಸೇರ್ಕೊಂಡ್ರು ಆಡೋ ಅದಕ್ಕ ಕಡೋ ರಾತ್ರ ಪದ ಹೇಳ್ತಿದ್ದು ನೋಡಿಕೊಳ್ಳಿ ಕಾಳಚಾರ್ಯ ನಾಳ್ಗ ಮಾತ್ರ ಸಿಕ್ಕದಿಲ್ಲ ಗೀಳಚಾರ್ಯ ಇಂಥ ಕೆಲಸ ಮಾಡ ಜನ ಎಲ್ಲ ಇದ್ದ ಮೇಲೆ ಮಳೆ ಬಿದ್ದವ ಲೆಕ್ಕಾಕೋ ಅದಕ್ಕೆಲ್ಲ ಹೇಳದ್ದು ಮಳು ಎಲ್ಲ ಏನೂ ಆಗೋದಿಲ್ಲ ಈಗ ಆಗದಪ್ಪ ಪರಿಸ್ಥಿತಿ ಸುಮ್ಮನೆ ಯಾರ ಕೂತ್ಕೋ ಏನಾಗೋಯ್ತು ಈಗ ಸತ್ಯವಾದ ಇಲ್ಲ ಮಳಿಲ್ಲ ಅಂತಿದ್ದ ನೀ ಅಂತಿದ್ದ ಬಡ್ಕತ್ತಿದ್ದ ಎಲ್ಲ ಹೌದು ಈ ಕಾಲದಲ್ಲಿ ಸತ್ಯವಂತರು ಇಲ್ವಾ ಅವ್ರ ಎಲ್ಲೇ ಇದ್ದಾರ ಪುಣ್ಯಾತ್ಮರು ಲಕ್ಷಕ್ಕೊಬ್ರು ಆವತ್ತೇ ಹೇಳ್ತೀನಿ ಕೇಳು ಈ ಬೀರಗೌಡ ಅಂತ ಬಿದ್ದ ನಮ್ಮನ ಪಕ್ಕದಲ್ಲಿ ಹೇಳು ನೋಡಿದ್ದೆ ಕಣ ಅಲ್ಲೂ ಇಷ್ಟುದ್ದ ಊರು ಅದಕ್ಕೆ ತಾನೇ ಬೀರೆ ಅಂತ ಕರೆಯೋದವನ್ನ ಅವ ಕುರ್ಗಳು ಮೇಯಿಸ್ತಿದ್ದ ಆ ಮುಂಡಕ್ಕೂಸು ಯಾವತ್ತು ಕುರ್ಗಳು ಮೇಯಿಸೋದು ಒಂದ್ ಸ್ವಲ್ಪ ಎಡ್ಡು ಆ ಬೀರಗೋಡೆ ಏನ್ ಮಾಡ್ದ ನಮ್ಮೂರ್ಲಿ ಆ ಬಾಟ್ರ್ ಕಣ್ಣಪ್ಪ ಅಂತಿದ್ದ ಒಬ್ಬ ಅಮ್ಮ ಚಂದಾಗ ಶಾಸ್ತ್ರ ಹೇಳ್ತಿದ್ದ ಆ ಶಾಸ್ತ್ರ ಹೇಳೋದ್ ನೋಡಿದ್ರೆ ಆ ಶಾಸ್ತ್ರ ಹೇಳ್ತಿದ್ನಲ್ಲ ಅವ್ ಹೇಳ್ದಾಗೆ ಆಯ್ತಿತ್ತು ಮಳೆ ಯಾವತ್ತುದ್ದು ಅಂದ್ರೆ ಅವತ್ತೇ ಹೋಯ್ತಿತ್ತು ಮಳೆ ಬಿದ್ದದ ಅಂದ್ರೆ ಇವತ್ತೇ ಬೀಳುತ್ತೆ ಅಂದ್ರೆ ಅವತ್ತೇ ಬೀಳ್ತಿತ್ತು ಬೆಳೆದ ಕರೆಕ್ಟಾಗಿ ಎಲ್ಲ ನಿಜ ಹೇಳ್ತಿದ್ದ ಯುಗಾದಿ ಫಲ ಪಂಚಾಂಗ ಎಲ್ಲನೂ ಕರೆಕ್ಟಾಗಿ ಹೇಳ್ತಿದ್ದ ಹೇಳ್ತಾ ಇರ್ತ್ಲೇ ಸಂದೋಗ್ಬಿಟ್ಟ ಅಯ್ಯೋ ಪಾಪ ತೀರೋಗ್ಬಿಟ್ನಾ ತೀರೋದ್ಮೇಲೆ ನಾವು ಮಾವ ಬಿದ್ದ ತರ್ಲ ಮುಂಡ ಮಂಗ ಅಯ್ಯೋ ಇಟ್ಟು ಬಿಡ್ಕ ಕುಸು ಅದೇ ಅಲ್ಲಿಗೆಲ್ಲ ಹಂಗೆ ತಾನೆ ಮೂಡೋದು ಅಲ್ಲೆಲ್ಲ ಇಲ್ಲೆಲ್ಲ ಇಟ್ಟಾಡ್ತದೆ ಸಾಯಂಕಾಲ ಹೋಗಿ ಗಂಟೆ ಆಡಿಸ್ಬಿಟ್ಟು ದೇವಸ್ಥಾನ ಬಾಗಲ್ ಕೂತ್ಕತ್ತೆ ಆಗ ಏನಾಗೋಯ್ತು ಈ ಬೀರಗೌಡ ವಾದ ಹೀಗೆ ಮಳೆ ಇರ್ನಿಲ್ವಲ್ಲ ಬೀರಗೌಡ ಹೋಗಿ ತಡೆಪ ನಮ್ಮೂರ್ಗ ಮಳೆ ಬಂದಿಲ್ಲ ನಮ್ಮೂರು ಶಾಸ್ತ್ರಿ ಅವರು ಕರೆಕ್ಟಾಗಿ ಹೇಳ್ತಾ ಇದ್ರು ಆ ಶಾಸ್ತ್ರಿ ಮಗ ಅವ್ರೆ ಅವನ್ನೆಲ್ಲ ಹೋಗಿ ಕೇಳ್ಕೊ ಬರೋ ಬಂದ್ಬಿಟ್ಟದೆ ಎಲ್ಲ ಆಡ್ಕ ಹಾಕೊಂಡು ನಾ ಕಾಣಿ ತಕ್ಕಡದೆ ಹೋಗಿ ಎಲ್ಲ ಆಡ್ಕ ಮಡಗ್ಬಿಟ್ಟದೆ ನಾ ಕಾಣಿ ಮಡಗ್ಬಿಟ್ಟದೆ ಅಪ್ಪ ನಿಮ್ಮ ತಂದೆಯವರು ಚೆಂದಾಗ ಜ್ಯೋತಿಷ ನೋಡಿ ಎಲ್ಲನೂ ಹೇಳ್ತಾ ಇದ್ರು ಮಳೆ ಬೆಳೆ ರಾಶಿ ಫಲ ಎಲ್ಲ ಹೇಳ್ತಾ ಇದ್ರು ಈ ಉಗಾದಿ ಫಲದಲ್ಲಿ ಮಳೆಯಾಗಿದ್ದು ಕುಸು ಅಂತ ಮಗನ್ ಕೇಳಿದ್ರು ಬೀರಗೌಡನ ಮಗನ್ನ ಶಾಸ್ತ್ರಿ ಮಗನ ಮುಂಡ ಕುಸ ಹೇಳು ನಿನ್ಗೂ ತಾಲ್ ಕೆಟ್ಟ ಮುಂಡ ಕುಸು ನಾ ಹೇಳ್ದನ ಅರ್ಥ ಮಾಡ್ಕ ಅಯ್ಯೋಳಪ್ಪ ವಾಸೆತ್ತು ಆ ಕಣ್ಣಪ್ಪನ ಮಗ ಶಾಸ್ತ್ರಿ ಅಲ್ಲ ಅವನ್ ಕೇಳಿದ್ರು ಅವನ್ ಕೇಳೋದಕ್ಕೆ ಏನ್ ಮಾಡ್ಬಿಟ್ಟ ಇನ್ನು ನಾ ಅಪ್ಪನ ಮಾನ ಹೋಯ್ತಲ್ಲ ಅಪ್ಪನ ಮನ ಹೋಯ್ತಲ್ಲ ಹೆಸರು ಉಳಿಸ್ಬೇಕಲ್ಲ ಅದಕ್ಕೆ ಏನ್ ಮಾಡ್ದ ಅತ್ತಾಗಿತ್ತಾಗ ಕೈ ಹಾಕ್ಬಿಡ್ದ ಅವನ ಕೊಳ್ಳಾಗಲ್ ಬಸ್ ಸ್ಟ್ಯಾಂಡ್ ಒಂದ್ ಕೆಲಸ ಆಯ್ತು ಇವಾಗ ಕೊಟ್ಟು ನಿಕ್ಕೋಳು ಇವೇನು ಮಾಡ್ಬಿಟ್ಟನ ಒಂದ ಸ್ವಾರ್ದ ಬುಂಡ ಹಿಡ್ಕಣವ ಶಾಸ್ತ್ರಿ ಹೇಳ್ತೀನಿ ಇನ್ಕಣವ ಹೆಂಗೆ ಹೋಗ್ಕೊಂಬತ್ತವನ ಅಂದ್ರೆ ಅದೇನೋ ಹೋಗ್ಕೊಂಬತ್ತಿದ್ನೋ ಬೊಯ್ಕೊಂಬತ್ತಿದ್ನೋ ನಾನು ಇದು ಯಾರ ಅಂತಂದು ಹೋಯ್ತಾವನೆ ಏನು ಶುರು ಮಾಡೋಣ ಅರೆ ಜೀವನಂಜಾಮ್ ಜೀವನದಲ್ಲಿ ಅದೊಂದನೆಯೊಂದು ರಂಗಬಾವುಡು ಅನ್ಕೊಂಬತ್ತವನ ಅಂದ್ಬಿಟ್ಟು ನಾನು ಇದೆಲ್ಲ ನೋಡಿದಾಗ ಅದಲ್ಲ ಅಂತೀನಿ ವಾಟಪಾಡ್ ಮಾಡ್ಬೇಕಾದ್ರೆ ಯಾರು ಮಾಡ್ತಾರೋ ಅವನೇ ಹೇಳು ಓ ಈಗ ಆಕಸಬ್ಗೂ ಎರಗನಾಮ ಆಗ ಏನಾಗೋಯ್ತು ಈ ಮಾದ ಬೀರಗೌಡ ಎಲ್ಲ ಅಡ್ಕ ಮೇಲೆ ನಾ ಕಾಣಿ ಮಡಗ್ದ ಉಗಾದಿ ಫಲ ನೋಡಿ ನಂಗೆ ಈ ಮಳೆ ಬೆಳೆ ನೋಡ್ಕೊಡಿ ನನ್ನ ಕೂರುಗಳು ಮೇವಿಲ್ಲ ನನ್ಗೆ ಇಟ್ಟಿಗಿಲ್ಲ ಒಟ್ಟಿಗಿಲ್ಲ ಬಟ್ಟಿಗಿಲ್ಲ ನನ್ನ ರಾಶಿ ಫಲ ನೋಡ್ಕೊಡಿ ಇಂದ ನಿಮ್ಮ ಕೈಯ ನೀ ಹೇಳ್ದಿಲ್ಲ ಅಯ್ಯೋ ಮುಡತ್ತ ಬೂಯರಿಕತ್ತವ ಅದು ಅರ್ಥವಾದ ಇವ್ರಿಗೆ ಕೇಳೋರ್ಗ ಅದೇನೇ ಅನ್ಕತ್ತೆ ಇನ್ನೂ ಒಂದಂತಿದ್ದು ನೋಡ್ಕಲ್ಲಿ ಹೋಗಿ ಕೊಟ್ನು ಆಮೇಲೆ ಏನು ಮಾಡ್ಬಿಡೋದು ರಂಗಬಾವಡೋ ಜೀವನದಲ್ಲಿ ಅದೊಂದನೇ ಇಲ್ಲ ಅಂದರೆ ನೀನು ಒಟ್ಟಿದಲ್ಲಿ ಆದರೆ ನೀನು ಇಂಥವಳಿಂದ ಮಾಡಬಾರಿದು ಮಾಡಿದ್ದ ಅರ್ಥವಾಯ್ತು ಸ್ವಾಮಿ ಏನ್ಬಿಡೋದು ಅತ್ತಂಬುರಿಗ ಕೇಳಾಗಿಲ್ಲ ಅದ್ಯಾನ್ ಗೊತ್ತಾದ್ದಪ್ಪ ಏನ್ ಗೊತ್ತಾಯ್ತು ಪುಣ್ಯಾತ್ಮ ನೀ ಅಡದ್ನೆಲ್ಲ ಹೇಳ್ತಾನೆ ಏನದಮ್ಮ ಆಗ ಮುಂಡಕ್ಕೂ ಸ್ವಾಮಿ ಏನ್ ಮಾಡ್ದ ಗೊತ್ತಾ ಆಗಿದ್ದಮ್ಮ ಯುಗಾದಿ ಫಲ ಹೇಳು ಅಂದಲ್ಲ ಎಲ್ಲ ಹೋಗ್ಬಿಟ್ಟೆ ಮಳೆ ಬೆಳೆ ಚೆನ್ನಾಗಾಯ್ತು ಹೋಗಯ್ಯ ಈ ಮುಂಡ ಮಗನೊಂದು ಯಾರ ಮಾತು ಅಂದ್ಬಿಟ್ಟು ಅವ್ನು ತಿಳ್ಕೊಂಬಿಟ್ಟ ಇವ್ ಏನ್ ಮಾಡ್ದ ಗೊತ್ತಾ ಬೀರಗೌಡ ಸರಿ ಸ್ವಾಮಿ ಮಳೆ ಬೆಳೆ ಚೆನ್ನಾಗದ ಅಂತ ಹೇಳಿದ್ರಿ ಈಗ ನಾನು ಸಾವನ್ ಬಗ್ಗೆ ಬರ್ತೀನಿ ಅಯ್ಯಪ್ಪ ನನ್ನ ಸಾವು ಯಾವ ಸತ್ತನಪ್ಪ ನಾನು
ಇದೀಗಪ್ಪ ಅವ್ನು ಕೇಳದ್ದು ನಿಜವಿಯೇ ಹೇಳು ಹೇಳು. ಈ ಮುಂಡ ಮಂಗ ಈಗ ಯಾಕೆ ಕೇಳಕ್ಕೆ ಎರಗದ ಇವನ್ ಸಾವ ನಾಯಿ ಆಗಿ ಹೇಳಿ ಇವನು ಚಿಂತೆ ಆಗ್ಬಿಡ್ತು, ತಬಿಬಾಗೋಯ್ತು. ಇವ್ ಯಾನ್ ಮಾಡ್ಬಿಟ್ಟ ಬೇರೆಗಡ ನಿನ್ ಮೂಗು ಉರಿ ಕಣ್ ಜಿಂಗ್ ಸತ್ತೋಯ್ತದೆ. ಹೋಗು ಹೋಗು ಮುಂಡ ಮಂಗನೆ. ಮೂಗು ಉರಿ ಕಣ್ಜಿಂಗ್ ಸತ್ತೋಯ್ತಿದೆ ಅನ್ಬಿಟ್ನ. ಮುಂದೇನಾಯ್ತು ಹೇಳು. ಬೀರಗೊಂಡ್ಗೆ ಯೋಚನೆ ಬಂದ್ಬಿಡ್ತು, ನನ್ನ ಮೂಗು ಯಾವತ್ತು ಉರಿಕಂಡದಪ್ಪ, ನನ್ನ ಮೂಗು ಯಾವತ್ತು ಉರಿಕಂಡದು ಅಂತ ಯೋಚನೆ ಮಾಡಿದ್ದೆ ಆಯ್ತು. ಮನೆಗೆ ಬಂದ್ಬಿಟ್ಟ. ಮನೆಗೆ ಬಂದು ಆಸಮಿ ಏನ್ ಮಾಡ್ದ, ಬೆಳಿಗ್ಗೆ ಎದ್ದಿಗೆ ಕೈ ಕೈ ಮುಖ ತೊಳ್ಕೊಂಡು ಊಬತ್ತಿ ಮಾಮೂಲಲ್ವಾ, ಆ ಊಬತ್ತಿ ಕೊಟ್ಟಿ ತಕೊಂಡು ಉಜ್ಜಕ್ಕೆ ಅಂದ್ಬಿಟ್ಟು ಕನ್ನಡಿ ಎತ್ಕೊಂಡ. ಕನ್ನಡಿ ಎತ್ಕೊಂಡದ ಏನ್ ಮಾಡ್ದ, ಕನ್ನಡಿ ನೋಡ್ತೀನಿ ಅಂದ್ಬಿಟ್ಟು ಕೈ ಬಿಟ್ಬಿಟ್ಟ. ಅಯ್ಯಯ್ಯೋ. ಆ ಗ್ಯಾಪ್ತಲ್ಲಿ ಆಗ ಆ ಜ್ಞಾಪಕ ಐತಲ್ಲಪ್ಪ, ಮೂಗುರಿಗಳ ಜ್ಞಾಪಕ. ಕೈ ಜಾರಿ ಕನ್ನಡಿ ಹೊಡೆದೋಯ್ತು. ಮಂಗಳವಾರ ಸಂತ ಮರಳಿ ಸಂತೆ, ಮರಳಿಗೆ ಹೊಂಟ ಕನ್ನಡಿ ತರಕ. ಕನ್ನಡಿ ತರಕ್ ಹೊಂಟ್ಬಿಟ್ಟು ಅಲ್ಲೋಗಿ ಯಾವ ಮುಂಡ ಮಂಗಿದ್ನೋ ಕನ್ನಡಿ ಕೊಡಿ ಸ್ವಾಮಿ ಅಂತಂದ. ಕನ್ನಡಿ ಕೊಟ್ಟ. ಆ ಕನ್ನಡಿ ಕೊಟ್ಟದು ಬೂತ್ ಕನ್ನಡಿ. ಅಯ್ಯೋ ಸರಿ ಆಯ್ತು. ಇವ ಮುಖ ನೋಡ್ದಲ್ಲ, ಏ ಮೊದಲೇ ಮೂಗು ಉರಿ ಕಣಿತು. ಕಣ್ಣು ಬೂತ್ ಕನ್ನಡಿಯಲ್ಲಿ ಒಂದ್ ಕಣ್ಣು ಹಿಂಗಿರ್ತಾವ ಮೆಳ್ಳ ಒಳ್ಳಗ. ಮೂಗು ಉರಿ ಕಂಡು ಇಟ್ಗೆ ಓಹೋ ಇವತ್ ನಾ ಸತ್ತೋದಿ, ಇವತ್ ನಾ ಸತ್ತೊಂದಲ್ಲಪ್ಪ ಅಂದ್ಬಿಟ್ಟದೆ ತೀರ್ಮಾನ ಮಾಡ್ಕ. ಅಂದ್ರೆ ಪುಣ್ಯಾತ್ಮ, ಒಳ್ಳೆ ಪುಣ್ಯಾತ್ಮ. ಒಬ್ಬರು ತಮ್ಮ 10 ಪೈಸೆ ತಿಂದವನಲ್ಲ, ಒಬ್ಬನ ಸಹಾಯ ಕೇಳ್ದವನಲ್ಲ, ತಾನು ಸ್ವಾರ್ಥಿ ಅಂತಂತ ಹೇಳ್ಕತಾ ಇಲ್ಲ. ತಾನು ದಾನ ಧರ್ಮ ಮಾಡಿ ಜನಾಂಡ್ರಾಗಿ ಆಗಿದ್ದ. ಈಗ ಇರಾಗ ಏನಾಗೋಗದ, ಇವ ಓಹೋ ಇನ್ಯಾರ ಕೈಲೂ ನಾನು 5 ಪೈಸೆ ಹಾಕ್ಸ್ಕೋಬಾರ್ದು ಅಂದ್ಬಿಟ್ಟದೆ. ವಾಸ್ ಮಾಡಕ ಬಿದಿರುಗಳ ತಟ್ಟ ಬೊಂಬು, ಈ ಅಲಾಡಕ, ಅರ್ಶಿನ ಕುಂಕುಮ, ತೆಂಗಿನಕಾಯಿ, ಮಲ್ಗೋ ಹೂವಿನ ಹಾರ ಮತ್ತು ಇದೆಂತಾರಲ್ಲಪ್ಪ ಯಾವ್ದ ಮಾಡ್ಕ ಕಣೆಗಳು ಮಗ ಇದು ತಕೊಂಡ್ ಹೋಯ್ತಾರಲ್ಲ ಮುಂದಕ್ಕೆ ಹಿಡ್ಕ ಹೋಯ್ತಾರಲ್ಲ, ಆ ಮಾಡ್ಕ ತಕೊಂಡದೆ ಮನಗ್ ಬಂದ. ಮನಗ್ ಬಂದ್ಬಿಟ್ಟ ದಡದಡ್ನವಾದ ನೀರ ಬಿಸಿನೀರ ಗುಳುಗುಳುಗುಳುಗಳ್ನ ಕಾಯಿಸ್ತಾ, ನಾ ಸತ್ತೋಗನಿ ಅಂತ ಗುಳುಗುಳ್ನ ನೀರು ಕಾಯಿಸ್ತಾ. ನೀರು ಏನು ಮಾಡ್ದ, ಈ ತಾನೇ ಚಟ್ಟ ಬೊಮ್ಮನೆಲ್ಲ ರೆಡಿ ಮಾಡ್ದ. ಮೇಲ್ಗಡೆ ನೆಲ್ಲುಳ್ ತಂದ ಆಸ್ತಾ, ಹೊಸ ಬಟನ್ನೆಲ್ಲ ತಕೊಂಬಂದಿದ್ನಲ್ಲ, ನೀರ ಗುಳಗುಳ್ ನೀರ್ನೆಲ್ಲ ತಲಗ ಉಯ್ಕೊಂಡದೆ. ಉಬತ್ತಿ ಕಟ್ಟ ಹಾಕೊಂಡದೆ. ಚಟ್ಟದ ಮರಕ ಅಡ್ಡಡ್ಲಾಗ 2 ಕಾವಲ್ಗಡ್ಡೆ ಹಾಕೊಂಡದೆ. ಪಡದ ಒಳಗ ನಡು ಮನೇಲಿ ಕೂತ್ಬಿಟ್ಟ. ಕಾಯಿಗೆ ಹೊಡೆದ್ಬಿಟ್ಟು ಅರ್ಶಿನ ಕುಂಕುಮ ಇಕ್ಕಂಡದೆ. ನಡು ಮನೇಲಿ ಕೂತ್ಬಿಟ್ನಲ್ಲ, ಒತ್ ಮೂಡ್ ನತ್ತು ಬತ್ತು ಜೊತೆ ಐಕಿದ್ಬಲ್ಲ ಕುರಿ ಮೇಸೈಕ. ಅಪ್ಪಪ್ಪ ಬೀರಗೌಡ ಇನ್ನೂ ಎದ್ದಿಲ್ಲ. ಇಷ್ಟೊತ್ತಿಗೆ ನಮ್ಮನ್ನ ಓಡಿಸ್ತಾ ಇದ್ದ. ಇದು ಏನು ಮಾಡಿದ್ರು ಇನ್ನೂ ನಿಂತು ಬಂದಿದ್ದು. ರಾತ್ರಿ ನಾಟ್ಗಿಟ್ಗೆ ಯಾವ್ದಕ್ಕೆಲ್ಲ ಹೊಂಟೋಗಿದ್ನ ಈ ಮುಂಡ ಕೂಸು ಅಂದ್ಬಿಟ್ಟದೆ. ಏನ್ ಮಾಡಿದ್ರು, ಹೊಂಚೆತ್ ನೋಡಿದ್ರೆ ಬೀರಗೌಡ ಚಟ್ಟದ ಮರನ ಅಡ್ಡಾಗ ತಲಕ ಕತ್ತಿಗೆ ಹಾಕೊಂಡದೆ. ಎಲ್ಲ ಆಡ್ಕ ಬಾಯಿಗೆ ಹಾಕ ತಂಬೂಲ ಹಾಕೊಂಡದೆ. ಬಾಯಿಗೆ ಬಟ್ಟ ಹಾಕೊಂಡು ಉಬತ್ತಿ ಕಟ್ಟ ಹಾಕೊಂಡದೆ. ಬಿಸಿನೀರು ಕಾಯಿಸ್ಕೊಂಡು ಉಯ್ಕೊಂಡದೆ. ಚಂದಾಗ ಎಲ್ಲ ಕಾಯಿ ಹೊಡೆದು ಕಾಯಿ ಮಡಗದೆ. ಏನು ಗಂಧ ಕಡ್ಡಿ ಹಸ್ಬಿಟ್ಟದೆ. ಧೂಪ ಹಾಕ್ಬಿಟ್ಟದೆ. ಚಕ್ರಮಟ್ಟಿ ಕಾಲು ಹಾಕೊಂಡಿದೆ. ಕಾಲು ಕೈಯೆಲ್ಲ ಮೂರ್ಕ ಕೂತಾನ ಸತ್ತೋಗನ. ಅಸತ್ತಿದನ. ಅಯ್ಯೋ ಮುಂಡ ಕೂಸ ಸತ್ತವನ ಕೂತಾನ. ಮತ್ತಿನ್ನೇನು ಸತ್ತವನ ಕೂತ್ಕೊಂಡ್ಮೇಲೆ ಸತ್ತೋದಿ ಅಂತ ತಿನ್ಕೊಂಡವ. ಅವ ಸತ್ತೋದಿ ಅಂತ ಅಮ್ಮ ತಿಳ್ಕೊಂಡನ. ಹಾಗೆ ಏನಾಗೋಯ್ತು, ಹೊಂಚು ಮನೇಲಿ ನೋಡಿದವ್ರು ಓಹೋ ಬೀರಗೌಡ ಸತ್ತೋಗನ ಅಂದ್ಬಿಟ್ಟೆ. ಊರೆಲ್ಲ ಗುಲ್ಲಕ್ಬಿಡ್ತು. ಎಲ್ಲ ಬಂದು ಬಾಗಿಲು ತೆಗೆದು ನೋಡ್ತಾರೆ. ಎಲ್ಲನೂ ಅವನೇ ಮಾಡ್ಕೊಂಡನ. ಅಪ್ಪಪ್ಪ ಇದೆ ಅಂತ ಸಾವಪ್ಪ ಬೀರಗೊಂಡು ಬಂದ್ ಸಾವು ಪುಣ್ಯಾತ್ಮ. ನೆನ್ನ ನನ್ನೊಂದು ಮಾತಾಡ್ಬಿಟ್ನು ಅದನ್ನಲ್ಲವ. ನೆನ್ನ ನನ್ನ ಮಗನಿಗೆ ನ್ಯಾಯ ಹೋಗ್ಬಿಟ್ಟು ಅದನ್ನಲ್ಲವ. ಈಗ ಏನಪ್ಪ ಈಗ ಮಾಡೋದು ಅಂದ್ಬಿಟ್ಟದೆ. ಏನು ಮಾಡಿದೆ, ಅವ್ರನ್ನ ತಕೊಂಡ್ ಬಂದು ಈಚೆಗೆ ಎತ್ಗೆ ಬಂದು ಮನಗಿಸ್ತರು ಪಡ್ಸಲ್ಗ. ಇನ್ನು ಪಕ್ಕದಲ್ಲಿ ಚಾಮಲಪುರ ಅಂತದ. ಆ ಮಗಳು ಕೊಟ್ಟಿದ್ದವ್ ಮಗಳನ್ನ. ಅಯ್ಯಯ್ಯೋ ಅವ್ರ ಪಕ್ಕದವ್ರಿಗೆ ನೆಂಟ್ರಿಗೆ ಎತ್ತರಿಗೆಲ್ಲ ಹೋಗ್ಬಿಟ್ಟು ಹೋಗಿ ಅಂತ ಯಾರನ್ನೋ ಐಕ ಮಕ್ಕಳು ಕಳಿಸ್ಬಿಟ್ರು. ಇವರೆಲ್ಲ ವಾದವ್ರು ಏನಂತಂತಂದ್ರು. ಎಲ್ಲರೂ ಹೋಗ್ಬಿಟ್ಟು ಬಂದ್ರಲ್ಲ. ಇವ್ರೇನು ಮಾಡ್ಬಿಟ್ಟದೆ, ಎಣನ ಇನ್ನು ಬರೋದು ಹೊತ್ತಾಯ್ತು ಅಂದ್ಬಿಟ್ಟು ಓದ್ತು ಕೆಳಕ್ ಬೀಳೋ ಟೈಮ್ ಆಯ್ತು. ಎಣ ಎತ್ಕೊಂಡದೆ ಹೊಂಟ್ಬಿಟ್ರು ಸಮಾಧಿ ತನಕ. ಸಮಾಧಿ ಕುಳಿ ಕಿತ್ತಿದ್ರು. ಸಮಾಧಿ ಕುಳಿ ಕಿತ್ತಿರ್ಲಿ ಎತ್ಕೊ ವಾದ್ರಲ್ಲ ಎಣವ. ಅಷ್ಟೊತ್ತಿಗೆ ಈ ಚಾಮಲಾಪುರಕ್ಕೆ ಮದುವೆ ಆಗಿದ್ದಲ್ಲ ಮಗ ಬಂದ್ಬಿಟ್ಟ. ಅವೇನ್ ಮಾಡ್ಬಿಟ್ಟ, ತಿನ್ಲೊಳಕ್ಕೆ ಇರ್ಗದ. ಏನಂತಲ ಇನ್ನೇನು ಇದ್ದಾಗ ಎದ್ದದಲ್ಲ ಅಮ್ಮನ ಹೆಂಗಸರುಗಳು ಸಾಯೋದು. ಅಪ್ಪ ನನ್ನ ಬೊಟ್ಟು ಅದೆಲ್ಲೂ. ಅಯ್ಯೋ ನನ್ನ ರಾಜಕುಮಾರ, ನಿನ್ನ ಮಗು ಕೊಂಚೆ ಅಂದ್ವಲ್ಲು, ನಿನ್ನ ಮೂಗು ನೋಡಕ್ ಕೊಂಚೆ ಅಂದಲ್ಲಪ್ಪ. ಎಂತ ಮೂಗಪ್ಪ ನಿನ್ನ ಮೂಗು. ಅಪ್ಪ ನಾನು ಬಿಟ್ಬಿಟ್ಟು ಅದೇ ಅಪ್ಪೋ ಅಂದ್ಲನ. ಹಾಗೆ ಅಂದ. ಆಗ ಅಂದ್ಬಿಟ್ಲಿ, ಏನಮ್ಮೆ ನನ್ನ ಮೂಗು ನೇರವಾಗಿದ್ದು ಉರಿಕೊಂಡಿಲ್ಲ ನನ್ನ ಮೂಗು ಅಂದ್ಬಿಟ್ಟು ಎದ್ದು ಕೂತ್ಕೊಂಡ. ಅಯ್ಯಯ್ಯ ಸಮಾಧಿಯಿಂದ ಎತ್ತಮ್ಮ. ಸಮಾಧಿಯಿಂದ ಯಾಕಮ್ಮ ಎಣದ ಮೇಲೆ ಚಟ್ಟದ ಮೇಲೆ ಮನಗಿಸಿತ್ತಲ್ಲ. ಈ ಮಗ ಬಂದಳಿಕರ ಮುಖ ನೋಡ್ಕೊಳ್ಳಿ ಅಂತ ನಿಂತಿದ್ರು. ಆಗ ಎದ್ದ ಮೇಲೆ ನೋಡ್ತಾರ
ಎಲ್ಲ ಮುಂಡ ಮಗನ ಈಗ ಮಾಡಿದ್ದೆ ನೀನು ಅಂದಾಗ ಅಯ್ಯೋ ನಮ್ಮ ಮೂರು ಕಣ್ಣಪ್ಪನ ಮಗನ ತಿನ್ಕೊಳ್ಳವ ನನಗೆ ಈಗ ಹೋಗ್ಬಿಟ್ಟ ನನ್ನ ಮೂಗು ಈಗ ಉರಿಕೊಂಡದ ಅಂತ ನನಗೇನು ಗೊತ್ತು ನ್ಯಾರವಾಗದ ಅಂತ ಕರಡಿ ತರಕ್ಕೆ ಹೋಗಿ ನನ್ನ ಬೂತ್ಕಂಡು ನೋಡ್ಬಿಟ್ಟಿಕ್ಕಪ್ಪ ಅಂತ ಜನಗಳಿಗೆ ಹೇಳ್ದ. ಎಲ್ಲರನ್ನೂ ಪೆದ್ ಮುಂಡ ಮಗ ಅಂತ ಬೋಯಿಸ್ಕೊಂಡವ. ಇಂಥವ್ರು ಬಂದರು. ಇಂಥವ್ರು ಒಂಚೂರು ಮರ್ಮ ಇಲ್ದಿದವ್ರಿಗೆ ಮಾಡೋ ಇತ್ತಕ್ಕಲ್ಲ ಇಂಥವ್ರು ಇದ್ರೆ ಆಗೇನಾಗೋಯ್ತಪ್ಪ. ಈ ಊರಿಗೆ ಬಂದು ಆಗ ಜನವೆಲ್ಲ ಸುಮ್ಮನಿದ್ರು. ಅಪ್ಪ 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 ಅವ್ವ ಬಂದಳ, ಕೆಲಸದಿಂದ ಬಂದಳ, ಇಟ್ಟು ಸೂಪ್ ಹೆಸರು ಮಾಡಿದ್ದಾಳೆ ಅಂತ ಊಟ ಮಾಡ್ಕೊಂಡು ಆಮೇಲೆ ಬಂದ್ಬೇಕಾರೆ ಅರಳಿ ಕಟ್ಟಾಡ್ಲಿ ತರಳ ಮಾತಾಡೋರಿ ಬನ್ನಿ ಮಗ ಬಟ್ಟಿ ಕುಸ ಇನ್ನೊಂದು ನಮ್ಮ ಎಷ್ಟು ಹೊತ್ಲು ಇದೆಯೇ ಯಾಕಪ್ಪ ಇಂಥ ಮಕ್ಕ ಹುಟ್ಟೋದು ಥೂ. ನೋಡೋಣ ಕೆಲವು ಜನ ಮಕ್ಕಿಲ್ಲ ಅಂದ್ಬಿಟ್ಟು ಎಗ್ರು ಮಾರ್ಗು ತುಂಬೂರು ಮಾರ್ಗು ಕುಂದೂರು ಹೋಗು ಅವಳಿಗೆ ಇವಳಿಗೆ ಕಲ್ಲಿಗೆಲ್ಲ ಸುತ್ತಂಥ ಜನ ವಸಿ ಅದ. ನಮಗೆ ಮಕ್ಕ ಬೇಡ ಅಂತಂತ ನಾವೇನೋ ಕೂತ್ಕೊಂಡು ಕಾಲ ಕಲ್ದ್ರ ದೇವರು ಅದೇನಪ್ಪ ಸುಮ್ಮನೆ 4-5 ಒಂದು ಹುಚ್ಕೊಂಡವ ಥೂ ಸಂಸಾರ ಅಂತ ಮಾಡ್ದ ಬಡ್ಡೇದೆ ಅವನಣ್ಣ ಯಾರು ಬೇಕಾಗಿತ್ತಣ್ಣ ಇದು. ಹೂಮಂತ ಈ ಮಕ್ಕಳುಗೆಲ್ಲ ಕಟ್ಕೊಂಡು ನಮ್ಮನ್ನ ಯಾನಪ್ಪ ಬಿಟ್ಕೊಟ್ಟವ. ಸರಿ ನಡೆಯಲ್ಲಿ ಒತ್ತಾಯ್ತ ಇನ್ಯಾಕ ಒಟ್ಟ ಚುರುಗುಡ್ತದ. ನಾವು ಮಾತಾಡಿ ಸಾಕಾಗದ. ಯಾಗಾರು ಹಿಂಗೆ ಮನೇಲಿ ಮಾಡಿ ಮೊಡ್ಗಳ ಬಿಸಿ ಮುದ್ದೆ ಉಪ್ಪು ಹೆಸರು ಮೆತ್ತಗ ಉಂಡ್ಬಿಟ್ಟು ಬಂದು ಆಮೇಲೆ ಸೇರ್ಕೊಳ್ಳೋ ಬಾ ಅರ್ಲಿ ಕಟ್ಟಡಿಗೆ ಪುನಃ ಬಂದಯ್ಯ ನಾಳೆ ಸೇರ್ಕೊಳ್ಳಮು. ಮತ್ತೆ ಇನ್ನೇನು ಮಾಡಿ ಅದು ನಡಾತವ ಆಗವ. ಆಮೇಲೆ ಇನ್ನೇನಪ್ಪ ಸಮಾಚಾರ. ಆಮೇಲೆ ಇನ್ನೊಂದು ಕಣ್ಣ ತಾಡೇಲಿ ವಾಗ ಇಲ್ಲಿ ಬಾಯಿಲಿ ಇನ್ನೊಂದು ಗೊತ್ತಾಯ್ತ ವಿಷಯ ನಿನಗೆ. ಏನಪ್ಪ? ವೆಂಕಟಮ್ಮ ಅಂತಿರ್ನಿಲ್ವಾ? ತಾನ ಅವ ಮಿಟ್ಗಾಡಿ. ವೆಂಕಟಮ್ಮ ಏನು ಮಾಡ್ಬಿಟ್ಟ ಮೊನ್ನೆ ನಸೀಪುರ್ ಸಂತಲ್ಲಿ ನಾನು ಹಿಂಗೆ ನಂಜನಗೂಡಿಗೆ ರೋಡ್ಲಿ ಕೇತಳ್ಗೆ ಹೋಗಿದ್ದು ಬರೋ ತಡ ಏನ್ಬಿಟ್ಟು ಹೋಯ್ತಾ ಇದ್ದಿ. ಇವ ಹಾಲ್ಗುಡ್ ಕೆರತಾವ ಅದು ಯಾರೊಂದಿಗೆ ಮಾತಾಡ್ತು ನಿಂತಾಳೆ ನೋಡ್ಕೊ. ಆ ಗಾಂಡ ನೋಡಿದ್ರೆ ಪೈಲ್ ಮನ್ನಾಗ ಅವನು ಏಟ್ ನೋಡಿದ್ರೆ ಈ ಥರ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ತಾಳೆ. ಇದು ಏನಪ್ಪ ನೋಡಿದೆ ಎಂಥ ಕೆಲಸ ಮಾಡ್ದ. ಎಲ್ಲ ಬರೀ ಅದೇ ತುಂಬಿರೋದು. ಇದು ಎಲ್ಲ ಬರೀ ತುಂಬ್ಕೊಂಡು ಕೂತದ. ನಡ ನನಗೂ ಇದು ಯಾಕೆ ಒಟ್ಟ ಸಿತ್ತದ ನಡ ಇದು ಯಾನ ಬಿಡು. ಅವ್ರ ಮಾತು ನಮ್ಗೆ ಯಾಕಪ್ಪ? ಅಯ್ಯೋ ಅದು ಸರಿ. ಅದಕ್ಕ ನಮ್ಮಿಟ್ಟು ತಿನ್ನೋದು ನಮ್ಮ ಬಟ್ಟ ಆ ಬಡ್ಡೈಕ ಬೋದ್ಬಿಟ್ಟು ನಾವ್ಯಾಕೆ ಇಲ್ದೆ ಅದು ಬೋಯಿಸ್ಕೊಳ್ಳೋದು. ಬೇಡ ನಡ ಎದ್ದು ವಾಗ. ಆಮೇಲೆ ಇನ್ನೇನಪ್ಪ ಸಮಾಚಾರ? ಐಕಳಿಗೆ ಏನರ್ಥ ಅಂದ್ಯಾ? ಅಯ್ಯೋ ಯಾನ್ ತರವು ನಾನೇ ಕಿಂದಿಂತ ಮುಂದೆ ಬೀಡಿ ಇಸ್ಕೊಂದಿನಿ. ನಾ ಏನು ತರಕು ಯಾನ್ ಮಡಗಿದ್ದನು ನನಗೆ ಮೊದಲು ಆ ಇಂಬರೋಳನ ಮೊದಲು ಅವ್ನ ತಮ್ಮ ಹೋಗಿದ್ದು. ಆಮೇಲೆ ಮಾತಾಡ್ಕೊಂಡು ನಾಳೆ ಮಾತಾಡೋ ನಡಗರ.